400 ವರ್ಷಗಳ ಮೌನ ಕಾಲದ ಕುರಿತಾಗಿ ನಿಧಾನವಾಗಿ ನಾವು ಕಲಿತಾ ಬಂದಿದ್ದೇವೆ. ಈಗ ಈ ದಿನ ಒಂದು ಸಣ್ಣ ವಿಷಯವನ್ನು ಸ್ಪಷ್ಟಪಡಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು 400 ವರ್ಷಗಳ ಮೌನ ಕಾಲದ ಕುರಿತಾಗಿ ನಾವು ಅಭ್ಯಾಸ ಮಾಡ್ತಾ ಬಂದಿದ್ದೇವೆ. ಆದ್ರೆ ಈ 400 ವರ್ಷಗಳ ಮೌನ ಕಾಲದಲ್ಲಿ ಪ್ರಾರಂಭವಾಗಿ ಅದು ಮುಂದುವರಿಯುತ್ತಾ ಬಂದು ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ್ಲೂ ಕೂಡ ಅದು ಮುಂದುವರಿಯುತ್ತಿರುವಂತ ಸಂಗತಿಗಳನ್ನ ಹೊಸ ಒಡಂಬಡಿಕೆಯಲ್ಲಿ ಸಹ ಓದುತ್ತೇವೆ. ಅದನ್ನ ನಾನು ವಾಕ್ಯದಲ್ಲಿ ತೋರಿಸ್ತೇನೆ. ಆದ್ರೆ 400 ವರ್ಷಗಳ ಮೌನ ಕಾಲದಲ್ಲಿ ನಡೆದಂತ ಅನೇಕ ವಿಚಾರಗಳು ಹಾಗೆ ನಾನು ಓರಲ್ ಆಗಿ ಬಾಯಿನಲ್ಲಿ ಹೇಳ್ಬಹುದು ಅಷ್ಟೇನೆ. ಅದಕ್ಕೆ ವಾಕ್ಯದ ಆಧಾರ ಇಲ್ಲ. ಅಲ್ಲೇನ್ ನಡೀತು ಅಂತ ವಾಕ್ಯದಲ್ಲಿ ಬರೆದಿಲ್ಲ. ಕ್ಲೂ ಇರ್ಬಹುದು, ಒಂದು ಸೂಚನೆಗೆ ನಾನು ತೋರಿಸ್ಬಹುದು. ನಾನು ವಾಕ್ಯ ಹೇಳ್ತಾ ಬರುವಾಗ ಹಾಗಾದ್ರೆ ಇವರು ಯೇಸು ಸ್ವಾಮಿ ಕಾಲದಲ್ಲಿ ನಡೆದಂತ ಘಟನೆಯನ್ನೇ ಹೇಳ್ತಿದಾರಲ್ಲ, ಅದ್ ಹೇಗೆ ಕತ್ತಲೆ ಯುಗದ ಚರಿತ್ರೆ ಇದು ಅಂತ ಕೆಲವರು ಹಾಗೆ ತಿಳ್ಕೊಂಡಿದ್ದಾರೆ ಎಂಬುದಾಗಿ ನಾನು ಭಾವಿಸ್ತೇನೆ. ಕತ್ತಲೆ ಕಾಲದಲ್ಲಿ ಪ್ರಾರಂಭವಾಗಿ ಕ್ರಮೇಣವಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾಗ್ಲೂ ಕೂಡ ನಡೀತಾ ಇದ್ದದ್ದನ್ನ ವಾಕ್ಯದಲ್ಲಿ ಅಷ್ಟೇ ತೋರಿಸೋದು. ಆದ್ರೆ ಕತ್ತಲೆ ಯುಗದಲ್ಲಿ ನಡೆದಂತದ್ದು ಯಾವುದಕ್ಕೂ ಕೂಡ ವಾಕ್ಯ ಇಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ತೀರಿ ಎಂಬುದನ್ನ ನಾನು ನಂಬಿದ್ದೇನೆ. ಕೆಲವು ಕತ್ತಲೆ ಯುಗದಲ್ಲೇ ಪ್ರಾರಂಭವಾಗಿ ಕತ್ತಲೆ ಯುಗದಲ್ಲೇ ಮುಗಿದು ಹೋಗಿದೆ. ಅದಕ್ಕೆ ನಾನು ಯಾವ ವಾಕ್ಯ ತೋರ್ಸಕ್ ಆಗೋದಿಲ್ಲ. ಅದು ಕೇವಲ ಚರಿತ್ರೆ ಬಾಯಿ ಮಾತಿನಲ್ಲಿ ಅಷ್ಟೇ ಹೇಳಲಿಕ್ಕೆ ಸಾಧ್ಯ. ಮತ್ತೆ ನೀವು ಬೇರೆ ಹಿಸ್ಟ್ರಿ ಓದಿದ್ರೆ, ಕೆಲವು ಸೆಕ್ಯುಲರ್ ಹಿಸ್ಟ್ರಿ ಓದಿದ್ರೆ, ಮತ್ತೆ ಧಾರ್ಮಿಕವಾದಂತ ಚರಿತ್ರೆ ಕೂಡ, ಈಗ ಜೋಸಿಫಸ್ ಆಗ್ಲಿ, ಐರೇನಿಯಸ್ ಆಗ್ಲಿ, ಇನ್ನು ಟ್ಯಾಸಿಟಸ್ ಆಗ್ಲಿ, ಇವ್ರು ಬರೆದಂತ ಪುಸ್ತಕಗಳು ಇವತ್ತು ಸದ್ಯಕ್ಕೆ ಲಭ್ಯವಿಲ್ಲ ನನಗೆ ಗೊತ್ತಿರೋ ಹಾಗೆ. ಆ ಪುಸ್ತಕಗಳಲ್ಲಿ ಒಂದು ವೇಳೆ ಆನ್ಲೈನ್ ಅಲ್ಲಿ ಅಥವಾ ಬೇರೆ ಸೋರ್ಸಸ್ ಇಂದ ನೀವು ತಿಳ್ಕೊಂಡು ಓದೋದಾದ್ರೆ ಅದ್ರಲ್ಲಿ ಮಾತ್ರ ಕತ್ತಲೆ ಯುಗದಲ್ಲಿ ನಡೆದಂತ ಕೆಲವು ಘಟನೆಗಳು ಓದಬಹುದು. ಆದ್ರೆ ಬೈಬಲ್ ಆಧಾರ ಇಲ್ಲ. ಹಾಗಾಗಿ ನಾವು ವಾಕ್ಯ ತೋರಿಸಿದೆ ಅಂದಾಕ್ಷಣಕ್ಕೆ ಇದು ಹೊಸ ಒಡಂಬಡಿಕೆ ಕಾಲದ್ದು, ಕತ್ತಲೆ ಯುಗದ್ದಲ್ಲ ಎಂಬುದಾಗಿ ನೀವು ಭಾವಿಸಬಾರದು. ಅಲ್ಲಿ ಪ್ರಾರಂಭವಾಗಿ ಹೊಸ ಒಡಂಬಡಿಕೆಯಲ್ಲಿ ಮುಂದುವರಿತಿತ್ತು ಎಂಬುದಾಗಿ ಇದರ ಅರ್ಥ. ಓಕೆ, ನಾನು ಮುಂದುವರೆದು ಹಾಗೆ ನಿಮಗೆ ನಾನು ಮೊದಲೇ ಹೇಳಿದ ಹಾಗೆ ನಾವು ಯಹೂದ್ಯರ ಸಭಾ ಮಂದಿರದಲ್ಲಿ ಕುರಿತಾಗಿ ಮಾತಾಡಿದ್ವಿ. ಅದು 400 ವರ್ಷಗಳ ಆ ಕತ್ತಲೆ ಯುಗದಲ್ಲಿ ಪ್ರಾರಂಭವಾದಂತ ಆ ಒಂದು ಸಭಾ ಮಂದಿರ, ಸಿನಗಾಗ್ ಅಂತ ಹೇಳಿದ್ವಿ. ಆಮೇಲೆ ಯಹೂದ್ಯರ ಹಿರಿ ಸಭೆ ಬಗ್ಗೆ ಮಾತಾಡಿದ್ವಿ. ಅದು ಕೂಡ 400 ವರ್ಷಗಳ ಮೌನ ಕಾಲದಲ್ಲೇ ಪ್ರಾರಂಭವಾದಂತದ್ದು. ಹಾಗೆ ಅದು ಹೊಸ ಒಡಂಬಡಿಕೆ ಕಾಲದಲ್ಲೂ ಮುಂದುವರಿತಾ ಇತ್ತು. ಅದನ್ನು ಕೂಡ ನಾವು ನೋಡಿದ್ವಿ. ಅದಾದ್ಮೇಲೆ ನಾವು ಸದ್ದುಕಾಯರು ಮತ್ತು ಪರಿಸಾಯರ ಕುರಿತಾಗಿ ನಾವು ಓದಿದ್ವಿ. ಇವರು ಕೂಡ 400 ವರ್ಷಗಳ ಮೌನ ಕಾಲದಲ್ಲೇ ಪ್ರಾರಂಭವಾದಂತವರು. ಹಾಗೆ ಮುಂದುವರೆದು ಹೊಸ ಒಡಂಬಡಿಕೆಯಲ್ಲಿ ಕೂಡ ಅವ್ರು ಮುಂದುವರಿದು ಬಂದಿದ್ದನ್ನ ನಾವು ನೋಡ್ತಾ ಬಂದಿದ್ದೀವಿ. ಆಮೇಲೆ ಮತಾಭಿಮಾನಿಗಳ ಕುರಿತಾಗಿ ನಾನು ಕಳೆದ ಸಾರಿ ನಿಮ್ಗೆ ಹೇಳ್ತಾ ಬಂದೆ. ಈ ಮತಾಭಿಮಾನಿ ಅಂತ ಅಂದ್ರೆ ಯಾರು, ಯಾಕೆ ಯೇಸು ಸ್ವಾಮಿ ಕಂಡ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ, ಯೇಸು ಸ್ವಾಮಿಗೂ ಅವ್ರಿಗೆ ಇದ್ದಂತ ಆ ಸಂಬಂಧ ಏನು, ಯಾಕೆ ಅವ್ರು ದ್ವೇಷಿಸ್ತಾ ಇದ್ರು ಎಂಬುದನ್ನ ಬಹಳ ಸವಿಸ್ತಾರವಾಗಿ ನಾನು ನಿಮ್ಗೆ ಹೇಳ್ತಾ ಬಂದಿದ್ದೇನೆ. ಈ ದಿನ ಇನ್ನೂ ಒಂದು ಗುಂಪಿನ ಕುರಿತಾಗಿ ನಾವು ಕಲೀಲಿಕ್ಕೆ ಹೋಗೋಣ. ಅದು ಯಾರಂದ್ರೆ ಶಾಸ್ತ್ರಿಗಳು. ಈ ಶಾಸ್ತ್ರಿಗಳು ಕೂಡ 400 ವರ್ಷಗಳ ಮೌನ ಕಾಲದಲ್ಲಿ ಬಹಳ ಪ್ರಬಲವಾಗಿದ್ದಂಥವ್ರು. ಯಾರು ಇವರು, ಹೇಗೆ ಪ್ರಬಲರಾದ್ರು, ಏನಾಯ್ತು, ಮತ್ತೆ ಆ 400 ವರ್ಷಗಳ ಕತ್ತಲೆ ಯುಗ ಪ್ರಾರಂಭವಾಗಿ ಮುಕ್ತಾಯವಾಗಿ ಸ್ನಾನಿಕನಾದ ಯೋಹಾನನು ಬಂದು ಯೇಸು ಸ್ವಾಮಿ ಲೋಕಕ್ಕೆ ನರಾವತಾರಿ ಎತ್ತಿ ಬಂದಾಗ್ಲೂ ಕೂಡ ಅವರು ಇದ್ರು. ಅದ್ ಎಲ್ಲಿವರೆಗಿದ್ರು ಅಂತ ಅಂದ್ರೆ ಅಪೊಸ್ತಲರ ಕೃತ್ಯಗಳು ನಡೆಯುವ ತನಕವೂ ಕೂಡ ಅವರು ಮುಂದುವರೆದು ಬಂದ್ರು. ಕ್ರಮೇಣವಾಗಿ ಅವರು ಇಲ್ಲದ ಹಾಗಾದ್ರು. ಯಾಕೆ ಅವರ ಸಂಖ್ಯೆ ಇಲ್ಲದೆ ಹೋಯಿತು, ಈಗ ಯಾಕಿಲ್ಲ ಎಂಬುದಾಗಿ ಕೂಡ ನಾನು ನಿಮಗೆ ಸ್ವಲ್ಪವಾಗಿ ವಿವರಿಸಲಿಕ್ಕೆ ಹೋಗ್ತೇನೆ. ಮೊದಲನೇದಾಗಿ, ಇಂಗ್ಲಿಷ್ ಭಾಷೆಯಲ್ಲಿ ಶಾಸ್ತ್ರಿಗಳಿಗೆ ಬರೆದಿರ್ತಕ್ಕಂಥ ಪದ ಯಾವುದು ಅಂತ ಅಂದ್ರೆ ಸ್ಕ್ರೈಬ್ಸ್ ಎಂಬುದಾಗಿ ಬರೆದಿದೆ. ಸ್ಕ್ರೈಬ್ಸ್ ಅಂತ ಕನ್ನಡ ಭಾಷಾಂತರದಲ್ಲಿ ಶಾಸ್ತ್ರಿಗಳು ಎಂಬುದಾಗಿ ಬರೆದಿದೆ. ಈ ಕನ್ನಡದಲ್ಲಿ ಈ ಶಾಸ್ತ್ರಿಗಳು ಅನ್ನೋ ಪದ ಕೆಲವೊಂದು ಸಮಯ ಕೆಲವು ಅಪಾರ್ಥಕ್ಕೂ ಕಾರಣ ಆಗಿದೆ. ನಮ್ಮೂರ್ ಕಡೆ ಈ ಹಾಸನ, ಈ ಚಿಕ್ಕಮಗಳೂರು, ಬಹುಶಃ ಆ ಕಡೆಯಲ್ಲಿ ಶಾಸ್ತ್ರಿಗಳು ಎಂಬುದಾಗಿ ಕೆಲವ್ರು ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ ಶಾಸ್ತ್ರ ಹೇಳುವವರು, ಆ ಕಣಿ ಹೇಳುವವರು, ಅಥವಾ ಮುಂದಾಗಿ ನಡೀತಕ್ಕಂಥ ಘಟನೆಯನ್ನ ಸುಳ್ಳಾಗಿ ಇವತ್ತೆಲ್ಲ ಹಳ್ಳಿ ಮೇಲೆ ಅಥವಾ ಕೂತ್ಕೊಂಡು ಹೇಳ್ತಾರಲ್ಲ, ಶಾಸ್ತ್ರ ಹೇಳ್ತಾರಲ್ಲ, ಕೈ ನೋಡಿ ಅಥವಾ ಹಣೆ ನೋಡಿ, ಮುಖ ನೋಡಿ, ರೇಖೆಗಳು ನೋಡಿ ಅವರು ಎಂಬುದಾಗಿ ಕೆಲವ್ರು ತಿಳ್ಕೊಳ್ತಾರೆ. ಆದ್ರೆ ಆ ದೃಷ್ಟಿಯಲ್ಲಿ ಶಾಸ್ತ್ರಿಗಳಲ್ಲ ಅವರು.
ಇದು ಯಾಕೆ ಶಾಸ್ತ್ರಿಗಳು ಅಂತ ಬರೆದಿದೆ ಎಂಬುದಾಗಿ ನಾನು ಆಮೇಲೆ ಹೇಳ್ತಾ ಹೋಗ್ತೇನೆ. ಬಟ್ ಇಂಗ್ಲಿಷ್ ಅಲ್ಲಂತೂ ತುಂಬಾ ಚೆನ್ನಾಗಿದೆ ಸ್ಕ್ರೈಬ್ಸ್ ಎಂಬುದಾಗಿ. ಸ್ಕ್ರೈಬ್ ಅನ್ನುವ ಪದ ಎಲ್ಲಿಂದ ಬಂದಿದೆ ಅಂತ ಅಂದ್ರೆ ಸ್ಕ್ರಿಬ್ಲಿಂಗ್ ಪ್ಯಾಡ್. ಸ್ಕ್ರೈಬ್ ಅಥವಾ ಸ್ಕ್ರಿಬಲ್ ಅಂತ ಅಂದ್ರೆ ಮೂಲ ಅರ್ಥ ಬರೆಯುವುದು ಅಂತ ಅರ್ಥ, ಗೀಚುವುದು, ಬರೆಯುವುದು ಅಂತ. ಅದರಿಂದನೇ ಸ್ಕ್ರಿಬ್ಲಿಂಗ್ ಪ್ಯಾಡ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಯಾವ್ದಾದ್ರು ರಫ್ ವರ್ಕ್ ಮಾಡ್ಕೊಳಕ್ಕಾದ್ರೆ ಅದನ್ನ ಇಂಗ್ಲಿಷ್ ಭಾಷೆನಲ್ಲಿ ಸ್ಕ್ರಿಬ್ಲಿಂಗ್ ಪ್ಯಾಡ್ ಅಂತ ಕರಿತೇವೆ. ಅಥವಾ ಒಂದು ರೀತಿ ನೋಟ್ ಬುಕ್ ಕೂಡ ಇದ್ದ ಹಾಗೆ. ಸ್ಕ್ರೈಬ್ ಅಂತ ಅಂದ್ರೆ ಬರೆಯುವವನು ಅಂತ, ಸ್ಕ್ರಿಬ್ಲಿಂಗ್ ಅಂದ್ರೆ ಬರೆಯುವುದು ಎಂಬುದಾಗಿ ಅರ್ಥ. ಆ ಪದದಿಂದ ಬಂದಿರತಕ್ಕಂಥದ್ದೇ ಇಂಗ್ಲಿಷಿನ ಪದ ಸ್ಕ್ರೈಬ್ ಎಂಬುದಾಗಿ. ಏನು ಇವರು ಹೇಗ್ ಬಂದ್ರು ಅಂತ ಅಂದ್ರೆ 400 ವರ್ಷಗಳ ಮೌನ ಕಾಲದಲ್ಲಿ ಇವರ ಪ್ರಭಾವ ಹೆಚ್ಚಾಗಿತ್ತೇ ವಿನಃ ಈ 400 ವರ್ಷಗಳ ಕಗ್ಗತ್ತಲಿನ ಸಮಯ, ಎರಡು ಒಡಂಬಡಿಕೆಗಳ ಮಧ್ಯದಲ್ಲಿರುವಂತ 400 ವರ್ಷಗಳ ಆ ಕಗ್ಗತ್ತಲಿನ ಸಮಯದಲ್ಲೇ ಇವರು ಪ್ರಾರಂಭವಾದವರಲ್ಲ. ಅದಕ್ಕಿಂತಲೂ ಹಿಂದೆ ಇವರ ಅಸ್ತಿತ್ವ ಇತ್ತು. ಅದಕ್ಕಿಂತ ಹಿಂದೆ ಹಳೆ ಒಡಂಬಡಿಕೆ ಕಾಲದಲ್ಲೇ ನಾವು ಅದು ಮೋಶೆಯ ಧರ್ಮಶಾಸ್ತ್ರವನ್ನು ಬರೀತಿದ್ದ ಮೋಶೆ ಇದ್ದಂತ ಕಾಲದಲ್ಲಿಯೇ ಈ ಶಾಸ್ತ್ರಿಗಳು ಇದ್ರು. ಆದ್ರೆ ಈ ಹೊಸ ಒಡಂಬಡಿಕೆಯಲ್ಲಿ ನಾವು ಓದುವ ಹಾಗೋ ಅಥವಾ ಕಗ್ಗತ್ತಲೆ ಸಮಯದಲ್ಲಿ ಅವರು ನಡ್ಕೊಂಡ ಹಾಗೆ ಅಥವಾ ಅವ್ರು ಇದ್ದ ಹಾಗೆ ಅಷ್ಟೊಂದು ಪ್ರಸಿದ್ಧರಾಗಿರ್ಲಿಲ್ಲ, ಅಷ್ಟೊಂದು ಜನರಿಗೆ ಅಷ್ಟೊಂದು ಗುರುತಿಸ್ಕೊಳ್ಳುವಷ್ಟು ಮಟ್ಟಿಗೆ ಇರ್ಲಿಲ್ಲ. ಆದ್ರೆ ಅವ್ರ ಅಸ್ತಿತ್ವ ಹಳೆ ಒಡಂಬಡಿಕೆ ಕಾಲದಲ್ಲಿ ಮೋಶೆ ಕಾಲದಲ್ಲಿ ಇದ್ರು. ಕ್ರಮೇಣವಾಗಿ ದೊಡ್ಡವರಾಗ್ತಾ ಸಂಖ್ಯೆ ಹೆಚ್ಚಾಗ್ತಾ ಬಂತು. ಅದರಲ್ಲೂ 400 ವರ್ಷಗಳ ಮೌನ ಕಾಲದಲ್ಲಿ ಇವ್ರದೇ ದೊಡ್ಡ ರಾಜ್ಯಭಾರ, ಇವ್ರದೇ ಪ್ರಮುಖ ಸ್ಥಾನ, ಇವ್ರದೇ ಆಡಳಿತ, ಇವ್ರು ಹೇಳ್ದಾಗೆ ಎಲ್ಲವೂ ಕೂಡ ನಡಿಬೇಕು ಅನ್ನುವ ಸ್ಥಿತಿಗೆ ಬಂತು. ಹಾಗೆ ಹೊಸ ಒಡಂಬಡಿಕೆ ಕಾಲದಲ್ಲಿ ಯೇಸು ಸ್ವಾಮಿ ಬಂದಾಗ್ಲೂ ಮುಂದುವರೆದ್ರು, ಪೌಲನು ಇದ್ದಾಗ್ಲೂ ಕೂಡ ಅವ್ರು ಮುಂದುವರಿತಾ ಬಂದ್ರು. ಹಾಗೆ ಕ್ರಮೇಣವಾಗಿ ಅವರ ಪತನ ಆಗೋಯ್ತು. ಅವ್ರ ಈಗಿಲ್ಲ, ಅವ್ರ ಹೆಸರು ಮಾತ್ರ ಹಾಗೆ ಉಳಿದಿದೆ. ಏನಂತ ಅಂದ್ರೆ ಆಗಿನ ಕಾಲದಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇರ್ಲಿಲ್ಲ. ನಮ್ಗೆಲ್ರಿಗೂ ಗೊತ್ತಿದೆ, ಜಾನ್ ಗುಟನ್ಬರ್ಗ್ ಅವರು ಕಂಡುಹಿಡಿದಾಗ ಆದ್ಮೇಲೆನೆ ಪ್ರಿಂಟಿಂಗ್ ಪ್ರೆಸ್ ಬಂದಿತ್ತು. ಅದಕ್ಕಿಂತಲೂ ಹಿಂದೆ ಮತ್ತೆ ಹೇಗೆ ಪ್ರಿಂಟ್ ಹಾಕ್ತಿದ್ರು, ಹೇಗೆ ಅಚ್ಚು ಮುದ್ರಣ ಹೇಗಾಗ್ತಿತ್ತು ಅಂತ ಹೇಳಿದ್ರೆ ಇವರೇ ಯಾರು ಶಾಸ್ತ್ರಿಗಳು ಅಂತ ಏನ್ ನಾವು ಕರಿತೀವೋ, ಸ್ಕ್ರೈಬ್ಸ್ ಅಂತ ಕರಿತೀವೋ, ಇದು ಇವ್ರ ಜವಾಬ್ದಾರಿ. ಇವರು ಒಂದ್ ರೀತಿ ಅವತ್ತಿನ ಕಾಲದ ಮುದ್ರಣ. ಹೇಗ್ ಮುದ್ರಣ ಅಂದ್ರೆ ಬರೀಲಿಕ್ಕೆ ಯಾರು ಕೂಡ ಅಷ್ಟೊಂದು ಸಮರ್ಥರು ಇಲ್ಲದೆ ಇದ್ದ ಸಮಯದಲ್ಲಿ ಅತ್ಯುತ್ತಮವಾದಂತ ವಿದ್ಯಾಭ್ಯಾಸ ಮಾಡಿದವರು, ಬರೀಲಿಕ್ಕೆ ಹೆಸರುವಾಸಿಯಾದವರು, ಒಂದು ಗುಡುಸು, ಒಂದು ಸೊನ್ನೆ, ಒಂದು ದೀರ್ಘ, ಒತ್ತಕ್ಷರವಾಗ್ಲಿ ತಪ್ಪ ಆಗದ ಹಾಗೆ ಬರೀತಕ್ಕಂಥವ್ರು ಈ ಶಾಸ್ತ್ರಿಗಳು. ಆದುದರಿಂದ ಅವತ್ತಿನ ಕಾಲದ ಯಾವುದೇ ಧಾರ್ಮಿಕ ಗ್ರಂಥವಾಗಲಿ ಅಥವಾ ರಾಜನ ಆಸ್ಥಾನದಲ್ಲಿ ಹೊರಡತಕ್ಕಂಥ ಯಾವುದೇ ಶಾಸನವಾಗ್ಲಿ ಅಥವಾ ರಾಜನ ಆಡಳಿತದಲ್ಲಿ ಯಾವುದೇ ಒಂದು ದಾಖಲೆಗಳಾಗ್ಲಿ, ನಾವೇನು ಡಾಕ್ಯುಮೆಂಟೇಶನ್ ಅಂತ ನಾವು ಕರಿತೀವಲ್ಲ ಇಂಗ್ಲಿಷ್ ನಲ್ಲಿ, ಯಾವುದೇ ದಾಖಲಾತಿಗಳನ್ನ ಅದು ಒಂದು ಮೇಂಟೈನ್ ಮಾಡೋದಾಗ್ಲಿ ಅದೆಲ್ಲವನ್ನು ಮಾಡ್ತಿದ್ದೆ ಈ ಶಾಸ್ತ್ರಿಗಳು. ಅವ್ರೆಲ್ಲ ಯಾತಕ್ಕೆ ಹೆಸರುವಾಸಿ? ಬರೀಲಿಕ್ಕೆ ಬಂತ ಅಂದ್ರೆ ಓದ್ಲಿಕ್ಕಲ್ವಾ, ಓದಿ ಜ್ಞಾನ ಉಳ್ಳಂತವ್ರು ಆಗಿದ್ದದ್ರಿಂದಲೇ ಇವರು ಬಹಳ ಹೆಸರುವಾಸಿಯಾಗಿ ಬರೀಲಿಕ್ಕೆ, ನಕಲು ಮಾಡ್ಲಿಕ್ಕೆ, ನೋಡ್ಕೊಂಡು ಯಥಾವತ್ತಾಗಿ ನಕಲು ಮಾಡ್ಲಿಕ್ಕೋಸ್ಕರ ಹೆಸರುವಾಸಿಯಾದಂಥವ್ರೆ ಈ ಶಾಸ್ತ್ರಿಗಳು. ಆದ್ರೆ ಪ್ರಿಂಟಿಂಗ್ ಪ್ರೆಸ್ ಯಾವಾಗ ಕಂಡಿಡಿಲಿಕ್ಕೆ ಶುರು ಮಾಡಿ ಪ್ರಿಂಟಿಂಗ್ ಪ್ರೆಸ್ ಎಲ್ಲಾ ಕಡೆ ಪ್ರಸಿದ್ಧಿ ಆಗ್ಲಿಕ್ಕೆ ಶುರುವಾಯ್ತೋ ಹಾಗೆ ನಿಧಾನವಾಗಿ ಇವ್ರ ಕೆಲಸ ಕಡಿಮೆ ಆಯ್ತು, ಇವ್ರಿಗೆ ಬೇಡಿಕೆ ಕಡಿಮೆ ಆಯ್ತು, ಅವರ ಅಸ್ತಿತ್ವವೇ ಇವತ್ತು ಇಲ್ಲ. ಯಾಕಂದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಪ್ರಿಂಟ್ ಮಾಡ್ತಾ ಇರೋದಾದ್ರೆ ಹಾಗಾಗಿ ಅವರ ಅಸ್ತಿತ್ವ ಇವತ್ತು ಇಲ್ಲ. ನಮಗೆ ಎಲ್ಲಿ ಇವರು ಪ್ರಾರಂಭ ಆಯ್ತು, ಎಲ್ಲಿದ್ರು? ಬನ್ರಿ, ಹಳೆ ಒಡಂಬಡಿಕೆ ಕಾಲದಲ್ಲಿ ಇವ್ರ ಬಗ್ಗೆ ಬರೆದಿದೆ. ಅಕ್ಕ ಅವರು ಯಥಾವತ್ತಾಗಿ ಓದ್ತಾರೆ. ಮಂಜುಳಕ್ಕ ಅವ್ರನ್ನ ದಯವಿಟ್ಟು ಓದ್ಬೇಕೆಂಬ ಕೇಳ್ಕೊಳ್ತೇನೆ. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 18ನೇ ವಚನ. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 18ನೇ ವಚನ ಓದಿ. ಅಕ್ಕ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓದ್ತೀರಾ? ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 18ನೇ ವಚನ. ಅವನು ರಾಜಾಧಿಕಾರಕ್ಕೆ ಬಂದಾಗ ಯಾಜಕ ಸೇವೆ ಮಾಡುವ ಲೇವಿಯರ ವಶದಲ್ಲಿರುವ
ಈ ಧರ್ಮಶಾಸ್ತ್ರ ಗ್ರಂಥದ ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಯಿಸಿಕೊಳ್ಳಬೇಕು. ಓದಿ. ಅವನು ಮದದಿಂದ ತನ್ನ ಸ್ವದೇಶದವರನ್ನು ಹೀಯಾಳಿಸದೆ, ಯೆಹೋವನ ಆಜ್ಞೆಯನ್ನು ಮೀರಿ ಎಡಬಲಕ್ಕೆ ತಿರುಗಿಕೊಳ್ಳದೆ, ತನ್ನ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಈ ಧರ್ಮಶಾಸ್ತ್ರದ ಎಲ್ಲ ವಾಕ್ಯಗಳನ್ನು ವಿಧಿಗಳನ್ನು ಅನುಸರಿಸುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳುವಂತೆ ಈ ಗ್ರಂಥವು ಅವನ ಬಳಿಯಲ್ಲೇ ಇರಬೇಕು. ಅವನು ಸಾಕು, ತುಂಬಾ ಚಂದವಾಗಿ ಓದಿದ್ರಿ. ಇಲ್ಲಿ ವಾಕ್ಯದಲ್ಲಿ ಓದ್ತೇವೆ, ಮೋಶೆ ಬರೆದಂಥದ್ದು, ದೇವರ ಆ ಪ್ರೇರೇಪಣೆಯಿಂದ ಮೋಶೆ ಕಾಲದಲ್ಲಿ ಬರೆದಂಥದ್ದು. ಆಗಲೇ ನೋಡಿ ಅಲ್ಲಿ ಹೇಳ್ತಾರೆ, ಯಾವುದೇ ಒಬ್ಬ ರಾಜ ಅಧಿಕಾರಕ್ಕೆ ಬಂದ, ಅವನು ಯಾರೇ ಬರ್ಲಿ ಅಧಿಕಾರಕ್ಕೆ ಬಂದಾಗ ಅವನು ಮಾಡ್ಬೇಕಾದಂತ ಮೊದಲನೇ ಕೆಲಸ ಏನು ಅಂತ ಹೇಳ್ಬಿಟ್ಟು ದೇವ್ರನ್ನೇ ಆಜ್ಞೆ ಮಾಡ್ತಾ ಇದ್ದಾನೆ. ಏನ್ ಆಜ್ಞೆ ಮಾಡ್ತಾ ಇದ್ದಾನೆ? ಲೇವಿಯರ ವಶದಲ್ಲಿರುವ ಈ ಧರ್ಮಶಾಸ್ತ್ರದ ಗ್ರಂಥದ ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಯಿಸಿಕೊಳ್ಳಬೇಕು ಎಂಬುದಾಗಿ ಬರೆದಿದೆ. ಅಂದ್ರೆ ಏನ್ ಅರ್ಥ? ಇದರಿಂದ ನಾವು ಏನ್ ಅರ್ಥ ಮಾಡ್ಕೊಳ್ತೀವಿ ಎಂಬುದಾಗಿ ಹೇಳಿದ್ರೆ, ಮೊದಲನೇದಾಗಿ ಇಲ್ಲಿ ಈ ಶಾಸ್ತ್ರಿಗಳು ಲೇವಿಯ ಕುಲಕ್ಕೆ ಸೇರಿದವರು. ಅದರಲ್ಲಿ ವಾಕ್ಯದಲ್ಲಿ ಬರ್ದಿದೆ, ಲೇವಿಯ ಕುಲದಲ್ಲಿ ಲೇವಿಯರ ವಶದಲ್ಲಿರುವ ಈ ಧರ್ಮಶಾಸ್ತ್ರ ಅಂತ. ಅಂದ್ರೆ ದೇವರು ದಶಾಜ್ಞೆಗಳನ್ನು ಕೊಟ್ಟಾಗ ಆ ದಶಾಜ್ಞೆಗಳನ್ನ ಯಾರೋ ಎಲ್ಲಿ ಬೇಕೋ ಇಟ್ಟುಗಳ ಹಾಗಿಲ್ಲ. ಅದಕ್ಕೆ ದೇವರು ಮಾಡಿದಂತ ನಿಯಮ ಏನಂದ್ರೆ, ಇದು ಲೇವಿಯರ ವಶದಲ್ಲಿರ್ಬೇಕು. ಆ ಲೇವಿಯರಲ್ಲಿ ಎಲ್ರೂ ಬರೆಯೋ ಹಾಗಿಲ್ಲ, ಎಲ್ರೂ ಓದ್ತಿದ್ರು. ಆದ್ರೆ ಎಲ್ಲರೂ ಇದರ ಒಂದು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ, ಮೇಂಟೆನೆನ್ಸ್ ಮಾಡ್ತಕ್ಕಂಥ ಎಲ್ರದ್ದು ಅಲ್ಲ. ಲೇವಿಯರಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿದೆ ವಾಕ್ಯ, ಅದರಲ್ಲಿ ಹೊರುವವರೇ ಬೇರೆ, ಗಾಯನ ಮಾಡುವವರೇ ಬೇರೆ, ದ್ವಾರಪಾಲಕರೇ ಬೇರೆ, ಆ ಯಾಜಕರ ಆಗತಕ್ಕಂಥವ್ರು ಇಂಥವರೇ ಆಗ್ಬೇಕು. ಹೀಗೆ ದೇವರು ಲೇವಿಯರನ್ನ ಆರಿಸ್ಕೊಂಡು ಬೇರೆ ಬೇರೆ ಕೆಲಸಕ್ಕೆ ಅವರನ್ನ ನೇಮಿಸಿದ್ದ. ಅದರಲ್ಲಿ ಒಂದು ಭಾಗ, ಲೇವಿಯರಲ್ಲಿ ಒಂದು ಭಾಗ ಅವರು ಬರೆಯುವಂತ ಲೇಖಕರಾಗಿದ್ರು. ಅವ್ರ ಕೆಲಸ ಏನು? ಯಾರೇ, ಅದರಲ್ಲೂ ಪ್ರಮುಖವಾಗಿ ರಾಜ ಅಥವಾ ಬೇರೆಯವ್ರು ಕೇಳಿದ್ರು ಕೂಡ ಧರ್ಮಶಾಸ್ತ್ರವನ್ನ ನೋಡಿಕೊಂಡು ಅದೇ ಪ್ರಕಾರ ರಾಜನಿಗಾಗ್ಲಿ ಅಥವಾ ಇನ್ನೊಬ್ರು ಬೇಕಾದವರಿಗೆ ಆ ಧರ್ಮಶಾಸ್ತ್ರದ ಪ್ರತಿಯನ್ನ ಅಚ್ಚುಕಟ್ಟಾಗಿ ಒಂದು ಗುಡಿಸು, ಒಂದು ಸೊನ್ನೆ, ಒಂದು ದೀರ್ಘವೂ ಕೂಡ ಹೆಚ್ಚು ಕಡಿಮೆ ಆಗದಾಗಿ ಬರ್ಕೊಡ್ಬೇಕಾದದ್ದು ಅವ್ರ ಕರ್ತವ್ಯ. ಹಾಗೆ ಬರೀತಾ ಇದ್ರು. ಅದು ಸುಲಭವಾದ ಕೆಲಸ ಅಲ್ಲ. ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಒಂದು ಪುಸ್ತಕವನ್ನ ನೋಡ್ಕೊಂಡು ಅದೇ ರೀತಿ ಬರೀತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಯಥಾವತ್ತಾಗಿ ಬರಿಬೇಕಾಗಿತ್ತು. ಯಾಕಂದ್ರೆ ದೇವ್ರಿಗೆ ಅಂತ ಬುದ್ಧಿ ಕೊಟ್ಟಿದ್ದ, ಮತ್ತೆ ಅವ್ರು ಚಂದವಾಗಿ ಓದಿದಂಥವ್ರು, ಅವತ್ತಿನ ಕಾಲದ ವಿದ್ವಾಂಸರು ಇವರಾಗಿದ್ರು. ಅವರು ಲೇವಿ ಕುಲಕ್ಕೆ ಸೇರಿದವರು. ಇನ್ನೊಂದು ಇದೇ ವಾಕ್ಯದಲ್ಲಿ ಅರ್ಥ ಮಾಡ್ಕೊಳ್ಳೋದೇನು ಅಂದ್ರೆ, ನಾವು ಶಾಸ್ತ್ರಿಗಳು ದೇವರ ವಾಕ್ಯವನ್ನು ನಕಲು ಮಾಡುವುದು ಮಾತ್ರವಲ್ಲ, ಅವರು ಈ ವಾಕ್ಯವನ್ನ ಓದಿ 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 ಅನೇಕ ಸಮಯದಲ್ಲಿ ಬರೆದು ಕೊಡ್ತಾ ಇದ್ರಿಂದ ಧರ್ಮಶಾಸ್ತ್ರವನ್ನು ಅನೇಕರು ಬಾಯಿಪಾಠ ಮಾಡಿಬಿಡ್ತಿದ್ರು. ಅದರಿಂದಲೇ ಅವರು ಬೋಧಕರು ಕೂಡ ಆಗಿದ್ರು. ನಾವು ಇದೇ ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 9-12 ವಚನಗಳಲ್ಲಿ ಇದನ್ನೇ ಓದ್ತೇವೆ. ಧರ್ಮೋಪದೇಶ ಕಾಂಡ ಪುಸ್ತಕ 31ನೇ ಅಧ್ಯಾಯ 9-12 ವಚನಗಳು. ಬೇಗ ಓದ್ತೀರಾ? ಮೋಶೆ ಈ ಧರ್ಮಶಾಸ್ತ್ರವನ್ನು ಬರೆದು ಯೆಹೋವನ ಆಜ್ಞಾಶಾಸ್ತ್ರಗಳ ಮಂಜೂಷವನ್ನು ಓರ್ವ ಲೇವಿಯರಾದ ಯಾಜಕರ ಮತ್ತು ಹಿರಿಯರ ವಶಕ್ಕೆ ಕೊಟ್ಟು, ಅವರಿಗೆ ಪ್ರತಿ 7 ವರ್ಷಗಳು ಪೂರ್ತಿಯಾದಾಗ ಬಿಡುಗಡೆಯ ಸರ್ವಂತರದ ನೇಮಕ ಕಾಲದಲ್ಲಿ, ಅಂದರೆ ಪರ್ಣಶಾಲೆಗಳ ಜಾತ್ರೆಯಲ್ಲಿ, ನಿಮ್ಮ ದೇವರಾದ ಯೆಹೋವನು ಆದುಕೊಂಡ ಸ್ಥಳದಲ್ಲಿ ಇಸ್ರಾಯೇಲರೆಲ್ಲರೂ ಆತನ ಸನ್ನಿಧಿಗೆ ಕೂಡಿ ಬಂದಾಗ ನೀವು ಅವರೆಲ್ಲರಿಗೂ ಕೇಳಿಸುವಂತೆ ಈ ಧರ್ಮಶಾಸ್ತ್ರವನ್ನು ಅವರ ಮುಂದೆ ಓದಬೇಕು. ಜನರೆಲ್ಲರೂ ಈ ಧರ್ಮಶಾಸ್ತ್ರವನ್ನು ಕೇಳಿ ತಿಳಿದುಕೊಳ್ಳುವಂತೆ ಸ್ತ್ರೀ ಪುರುಷರನ್ನು ಮಕ್ಕಳನ್ನು ನಿಮ್ಮ ಊರುಗಳಲ್ಲಿರುವ ಅನ್ಯರನ್ನು ಕೂಡಿಸಬೇಕು. ಆಗ ಸಾಕು. ಈ ವಾಕ್ಯದ ಪ್ರಕಾರವಾಗಿ ಎರಡನೇದಾಗಿ ನಾವು ಕಲಿತಾ ಇರೋದೇನಂದ್ರೆ, ಅವರು ಕೇವಲ ಧರ್ಮಶಾಸ್ತ್ರವನ್ನು ನಕಲು ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ದೇವರ ಧರ್ಮಶಾಸ್ತ್ರವನ್ನ ಇಸ್ರಾಯೇಲ್ರಿಗೂ, ಅಲ್ಲಿ ವಾಕ್ಯದಲ್ಲಿ ಬರೆದಿದೆ, ಅನ್ಯರಿಗೂ
ಸ್ಪಷ್ಟವಾಗಿ ಕೇಳಿಸುವಂತೆ ಬೋಧಿಸ್ಬೇಕು, ಓದಬೇಕು, ವಿವರಿಸ್ಬೇಕು. ಇದು ಇವ್ರ ಕರ್ತವ್ಯ. ಇವರೇ ಶಾಸ್ತ್ರಿಗಳು, ಇದು ಇವ್ರ ಕೆಲಸ. ಹಾಗಾಗಿ ಇವರು ಕ್ರಮೇಣವಾಗಿ ಸತ್ಯವೇದವನ್ನ, ಧರ್ಮಶಾಸ್ತ್ರವನ್ನ ಬರೆದು ಕೊಡುವುದು. ಪ್ರಿಂಟಿಂಗ್ ಪ್ರೆಸ್ ಇಲ್ಲ, ಅವ್ರಿಗೆ ಒಬ್ರಿಗೆ ಬೇಕು ಅಂತಂದ್ರೆ ಬರೆದು ಕೊಡ್ಬೇಕು. ಅವ್ರು ಎಷ್ಟೋ ತಿಂಗಳುಗಳು ತೆಗೆದುಕೊಳ್ತಿದ್ರು. ಆ ತಿಂಗಳುಗಳು ತೆಗೆದುಕೊಂಡು ಬರೆದು ಅದರ ಪ್ರತಿಯನ್ನು ಕೊಡ್ತಿದ್ರು. ಆಗ ಅವರು ಓದ್ಕೊಳ್ತಾ ಇದ್ರು. ಹಾಗೆ ಅದಾದ್ಮೇಲೆ ಬೋಧಿಸ್ತಕ್ಕಂಥ ವಿಚಾರಕ್ಕೆ ಬಂದಾಗ ಇವರೇ ಬೋಧಿಸ್ಬೇಕು. ಯಾಕಂದ್ರೆ ಇವ್ರು ಚಂದವಾಗಿ ಓದಿದ್ದವರು, ನಕಲು ಮಾಡಿ ಬಾಯ್ಪಾಠ ಆಗಿ ಹೋಗಿತ್ತು ಅವ್ರಿಗೆ. ಹಾಗೆ ಅವರು ಕೂಡ ಬೋಧಿಸ್ತಕ್ಕಂಥವ್ರಾಗಿದ್ರು. ಅದನ್ನು ಕೂಡ ಇಲ್ಲೇ ಓದಿದ್ವಿ. ಹೀಗೆ ಬಂದಂತ ಅನೇಕ ಬಹು ಪ್ರಸಿದ್ಧವಾದಂತ ವಿದ್ವಾಂಸರು, ಭಯಭಕ್ತಿಗಳಂತ ಶಾಸ್ತ್ರಿಗಳು ಕ್ರಮೇಣವಾಗಿ ದೇವ್ರ ವಾಕ್ಯವನ್ನು ಬೋಧಿಸ್ತಾ ಬಹಳ ಉತ್ತಮರು, ದೇವ್ರ ಸೇವೆ ಮಾಡ್ತಕ್ಕಂಥವ್ರು ಹುಟ್ಟಿಕೊಂಡ್ರು. ಅವರಲ್ಲಿ ಒಬ್ಬ ಪ್ರಮುಖನಾದಂತ ಶಾಸ್ತ್ರಿ ಎಜ್ರನು. ಸತ್ಯವೇದದಲ್ಲಿ ಅದನ್ನೇ ಓದ್ತೀವಿ. ದಯವಿಟ್ಟು ಈಗ ಎಜ್ರನ ಪುಸ್ತಕ 7ನೇ ಅಧ್ಯಾಯ 6ನೇ ವಚನವನ್ನು ಓದ್ರಿ. ಎಜ್ರನ ಪುಸ್ತಕ 7ನೇ ಅಧ್ಯಾಯ 6ನೇ ವಚನ. ಎಜ್ರನು ಇಸ್ರಾಯೇಲ್ ದೇವರಾದ ಯೆಹೋವನಿಂದ ದೊರಕಿದ ಮೋಶೆಯ ಧರ್ಮೋಪದೇಶದಲ್ಲಿ ಪಾರಂಗತನಾದ ಶಾಸ್ತ್ರಿಯಾಗಿದ್ದನು. ಅವನ ದೇವರಾದ ಯೆಹೋವನ ಹಸ್ತಪಾಲನೆಯಿಂದ ಅರಸನು ಅವನಿಗೆ ಇಷ್ಟವಾದದ್ದನ್ನೆಲ್ಲ ಅನುಗ್ರಹಿಸಿದನು. ನೋಡಿ, ಇಲ್ಲಿ ನಾವು ಓದ್ತೇವೆ, ಮೋಶೆಯ ಧರ್ಮಶಾಸ್ತ್ರದಲ್ಲಿ ಪಾರಂಗತನಾಗಿದ್ದನು. ಇಡೀ ಸತ್ಯವೇದದಲ್ಲಿ ಎಜ್ರನ ಕುರಿತಾಗಿ ಮಾತ್ರವೇ ಇದೊಂದು ಪದ ಉಪಯೋಗಿಸಿದೆ, ಪಾರಂಗತನು ಎಂಬುದಾಗಿ. ಹಿ ವಾಸ್ ಮಾಸ್ಟರ್ ಆಫ್ ದ ಲಾ. ಧರ್ಮಶಾಸ್ತ್ರದ ಒಬ್ಬ ಪ್ರವೀಣ ವಿದ್ವಾಂಸ ಆಗಿದ್ದವನು ಅವನು ಒಬ್ಬನೇ. ಆತನು ಶಾಸ್ತ್ರಿಯಾದಂತ ಎಜ್ರನು ಎಂಬುದಾಗಿ ಬರೆದಿದೆ. ಆತನು ಬರೀ ಬೋಧಿಸುವುದು ಮಾತ್ರ ಅಲ್ಲ, ಕೈಗೊಂಡು ನಡೆಯುವುದ್ರಲ್ಲೂ ಕೂಡ ವಿದ್ವಾಂಸನೇ ಆಗಿದ್ದ. ಅಷ್ಟು ಅಚ್ಚುಕಟ್ಟಾಗಿ ಸೇವೆ ಮಾಡಿದಂಥವನು ಎಜ್ರನು ಎಂಬುದಾಗಿ ನಾವು ಓದಿದ್ದೇವೆ. ಹೀಗೆ ಮಾಡ್ತಾ ಬಂದಂಥದ್ದು ಅಷ್ಟು ಮಾತ್ರ ಅಲ್ಲ, ಒಂದು ಲೇವಿಯರ ವಶದಲ್ಲಿತ್ತು ಧರ್ಮಶಾಸ್ತ್ರ. ಅವರಲ್ಲೊಂದು ಗುಂಪು ಬರಿಬೇಕಾದದ್ದು ಅವ್ರ ಕೆಲಸ, ಅವ್ರ ಲೇಖಕರು. ಎರಡನೇದಾಗಿ ಬೋಧಿಸ್ಬೇಕಾಗಿತ್ತು. ಅವರಲ್ಲಿ ತುಂಬಾ ಪಾರಂಗತನಾಗಿದ್ದವನು ಎಜ್ರನು ಎಂಬ ನೋಡಿದ್ವಿ. ಇನ್ನೂ ಒಂದು ಕೆಲಸ ಏನು, ಈ ಶಾಸ್ತ್ರಿಗಳು ಇವರು ಇನ್ನೊಂದೇನ್ ಕೆಲಸ ಮಾಡ್ತಿದ್ರು ಬನ್ರಿ ಓದೋಣ. ಮೊದಲನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ 5 ಮತ್ತು 6ನೇ ವಚನ. ಮೊದಲನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ 5 ಮತ್ತು 6ನೇ ವಚನ ಓದ್ತೀರಾ? ಎಲ್ಲಾಜಾರನ ಸಂತಾನದವರಲ್ಲಿ ಹೇಗೋ ಹಾಗೆಯೇ ಈತಾಮಾರನ ಸಂತಾನದವರಲ್ಲಿಯೂ ಪವಿತ್ರಾಲಯ ಅಧಿಪತಿಗಳು ದೈವಿಕ ಕಾರ್ಯಗಳ ಅಧ್ಯಕ್ಷರು ಇರುವುದರಿಂದ ಉಭಯ ಸಂತಾನಗಳವರು ಸಮಾನ ಸ್ಥಾನದವರು. ನೇತನೇಲನ ಮಗನಾದ ಶೆಮಾಯನೆಂಬ ಲೇವಿಯ ಲೇಖಕನು ಅರಸನ ಮುಂದೆಯೂ, ಅಧಿಪತಿಗಳು ಯಾಜಕರಾದ ಚಾದೋಕ್, ಎಬ್ಯಾತಾರರ ಮಗನಾದ ಅಹಿಮೆಲೆಕ್, ಯಾಜಕರ ಮತ್ತು ಲೇವಿಯರ ಮುಂದಕ್ಕೆ ಜಾಸ್ತಿ ಆಯ್ತಾ? ಇಲ್ಲ, ಓದಿ 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 ಓದಿ. ಲೇವಿಯರ ಕುಟುಂಬ ಪ್ರಧಾನರು ಇವರ ಮುಂದೆಯೂ ಆ ವರ್ಗಗಳ ಪಟ್ಟಿಯನ್ನು ಬರೆದನು. ಎಲ್ಲ ನಾವು ಇಲ್ಲಿ ಓದುವುದೇನಂದ್ರೆ, ಇಲ್ಲಿ ಕೂಡ ಲೇವಿಯರು ಅವರಲ್ಲಿ ಒಂದು ಭಾಗವನ್ನ ಬರೀಲಿಕ್ಕೆ ಉಪಯೋಗಿಸಿದ್ರು. ಏನ್ ಬರೀಲಿಕ್ಕೆ? ನೀವು ಅದನ್ನು ಸ್ಪಷ್ಟವಾಗಿ ಓದ್ತಾ ಬಂದ್ರೆ, ಹಿಂದೆ ಮುಂದೆ ನೀವು ಮುಂದಕ್ಕೆ ಓದ್ತಾ ಬಂದ್ರೆ ಗೊತ್ತಾಗ್ತದೆ. ಅವತ್ತಿನ ಜನಗಣತಿ ಕಾನೇಶುಮಾರಿ ಅಂತ ಏನ್ ಬರ್ದಿತ್ತೋ, ಆ ಕಾನೇಶುಮಾರಿ ಮಾಡ್ತಕ್ಕಂಥವ್ರು, ಅಥವಾ ಇವತ್ತಿನ ಪ್ರಕಾರ ಜನಗಣತಿ ಸೆನ್ಸಸ್ ಅಂತ ನಾವು ಕರಿತೀವಲ್ಲ, ಅದನ್ನು ಮಾಡ್ತಿದ್ದವರು ಅವತ್ತಿನ ಕಾಲದಲ್ಲಿ ಇದೇ ಶಾಸ್ತ್ರಿಗಳು. ಇವತ್ತ ಟೀಚರ್ಸ್ ಅನ್ನ ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರನ್ನ ಜನಗಣತಿ ಮಾಡ್ಲಿಕ್ಕೆ ಉಪಯೋಗಿಸ್ತಾರಲ್ಲ, ಆ ದಿನಗಳಲ್ಲಿ ಉಪಯೋಗಿಸ್ತಿದ್ದು ಈ ಶಾಸ್ತ್ರಿಗಳನ್ನೇ. ಅವ್ರು ಜನಗಣತಿ ಮಾಡ್ಬೇಕಾದದ್ದು ಅವ್ರ ಕರ್ತವ್ಯ, ಪಟ್ಟಿಯನ್ನ ಕುಲದ ಪಟ್ಟಿಗಳನ್ನ ಮಾಡ್ಬೇಕಾದದ್ದು ಅವ್ರ ಕರ್ತವ್ಯ. ಹೀಗೆ ಇದು ಏನು ಸಾಧಾರಣವಾದ ಕೆಲಸ ಅಲ್ಲ, ಬಹಳ ಶ್ರೇಷ್ಠವಾದ ಕೆಲಸ. ಅರಸನ ಆಸ್ಥಾನದಲ್ಲಿ ಇವರಿಗೆ ಬಹಳ ಪ್ರಮುಖವಾದ ಸ್ಥಾನ. ಅರಸನಿಗೆ ಒಂದು ವೇಳೆ ಧರ್ಮಶಾಸ್ತ್ರ ಏನ್ ಹೇಳ್ತದೆ, ರಾಜ್ಯಭಾರ ಮಾಡ್ಲಿಕ್ಕೆ, ನ್ಯಾಯ ತೀರಿಸ್ಲಿಕ್ಕೆ ಏನ್ ಹೇಳ್ತದೆ ಈಗ ಗೊತ್ತಾಗದೆ ಹೋದಾಗ ಈ ಶಾಸ್ತ್ರಿಗಳನ್ನು ಕೇಳ್ತಿದ್ರು. ಈ ಶಾಸ್ತ್ರಿಗಳು ರಾಜನಿಗೆ ಆಸ್ಥಾನಿಕ ಲೇಖಕರಾಗಿ ಅವರು ಕಾರ್ಯ ಮಾಡ್ತಿದ್ರು. ಅಷ್ಟು ಮಾತ್ರ ಅಲ್ಲ, ಈ 400 ವರ್ಷಗಳ ಮೌನ ಕಾಲದಲ್ಲಿ ಆಡಳಿತ ನಡೆಸಂತ ಪ್ರತಿಯೊಬ್ಬ ರಾಜರ ಕೆಳಗಡೆಗೂ ಆಸ್ಥಾನ ಲೇಖಕರು ಇರ್ತಿದ್ರು. ನಾವು ಶಾಫಾನನು ಕೂಡ ಒಬ್ಬನು, ನಾವು ಯೆರೆಮೀಯನ ಪುಸ್ತಕದಲ್ಲಿ ಓದ್ತೇವೆ. ಶಾಫಾನನು ಲೇಖಕನಾಗಿದ್ದ, ಅವನು ಧರ್ಮಶಾಸ್ತ್ರ ಪ್ರೀತಿಯನ್ನು ಬರೆಯುವುದ್ರಲ್ಲಿ ಪ್ರಮುಖನಾಗಿದ್ದ, ಅದನ್ನು ಕೂಡ ನಾವು ಓದ್ತೇವೆ.
ಹೀಗೆ ಇವರು ರಾಜನಿಗೆ ಈ ಧರ್ಮಶಾಸ್ತ್ರ ವಿಚಾರದಲ್ಲಿ ಬೋಧಕರು, ಸಲಹೆ ಸೂಚನೆ ಕೊಡ್ತಕ್ಕಂಥವ್ರು, ಎಚ್ಚರಿಸುವವರು, ಬರೆದು ಕೊಡುವವರು, ಹಾಗೆ ಬಹಳ ಪ್ರಸಿದ್ಧಿಯಾಗಿ ಈ ಬೆಳೀತಾ ಬಂದು 400 ವರ್ಷಗಳ ಮೌನ ಕಾಲದಲ್ಲಿ ಆ ಧರ್ಮಶಾಸ್ತ್ರದ ದೇವರ ಯೆಹೋವನು ಇಂತೆನ್ನುತ್ತಾನೆ ಎಂಬುದಾಗಿ ಪ್ರವಾದಿಗಳು ಯಾರು ಹೇಳದೇ ಇದ್ದಾಗ ಈ ಶಾಸ್ತ್ರಿಗಳು ಜನರೆಲ್ಲರಿಗೆ ದೇವರ ವಾಕ್ಯವನ್ನ ಬೋಧಿಸುವುದರಲ್ಲಿ ನಿರತರಾಗಿದ್ರು. ದೇವರ ವಾಕ್ಯವನ್ನ ಅವ್ರಿಗೆ ಇನ್ನೂ ಮುಂದುವರಿಸ್ಕೊಂಡು ಹೇಳುತ್ತಾ ತಲೆಮಾರಿಗೂ ಕೂಡ ಈ ವಾಕ್ಯವು ನಿಲ್ಲಬಾರದು, ಈ ವಾಕ್ಯದ ರುಚಿ ಕಳ್ಕೊಳ್ಳಬಾರದು ಎಂಬುದಾಗಿ ದೇವರ ವಾಕ್ಯವನ್ನ ಬೋಧಿಸುವುದರಲ್ಲಿ, ತಾವೂ ಕೈಕೊಂಡು ನಡೆಯುವುದರಲ್ಲಿ ಮುಂದುವರಿತಾ ಬಂದದ್ದನ್ನ ನಾವು ಓದ್ತೇವೆ. ಆದರೆ ನಾನು ಇನ್ನು ಮುಂದಕ್ಕೆ ಇನ್ನು ಹೀಗೆ ಬಂದಂಥವರು ಪ್ರಾರಂಭದಲ್ಲಿ ಭಯ, ಭಕ್ತಿ, ಗೌರವ, ಆ ದೇವರಿಗೋಸ್ಕರ ಸೇವೆ ಮಾಡ್ಬೇಕೆಂಬತಕ್ಕಂಥ ಇದ್ದಂತ ಮನಸ್ಸು ಕ್ರಮೇಣವಾಗಿ ಅವ್ರ ಮಕ್ಕಳು, ಅವ್ರ ನಂತರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಬರ್ತಾ ಹಳೆ ತಲೆಮಾರು ಅವರು ಕರ್ತನ ಬಳಿ ನಿದ್ರೆ ಹೋಗ್ತಾ ಬಂದ ಹಾಗೆಲ್ಲ ಭಯ, ಭಕ್ತಿಯನ್ನ ಕಳ್ಕೊಂಡು ಬಿಟ್ರು. ಸುಳ್ಳು ಹೇಳಲಿಕ್ಕೆ ಶುರು ಮಾಡಿದ್ರು. ಸ್ವಾರ್ಥಕ್ಕಾಗಿ, ತಮ್ಮ ಸ್ವಗೌರವಕ್ಕಾಗಿ, ತಮ್ಮ ಪ್ರತಿಷ್ಠೆಗಾಗಿ, ತಮ್ಮ ಲಾಭಕ್ಕಾಗಿ ಸತ್ಯವೇದದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದನ್ನ ಹೇಳಿ ಯೆಹೋವನ ಧರ್ಮಶಾಸ್ತ್ರ ಹೀಗೆ ಹೇಳ್ತದೆ ಎಂಬುದಾಗಿ ಸುಳ್ಳು ಹೇಳಲಿಕ್ಕೆ ಪ್ರಾರಂಭಿಸಿದ್ರು. ಜನರಿಗೂ ಕೂಡ ಇದು ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಧರ್ಮಶಾಸ್ತ್ರವನ್ನ ಆ ದಿನದಲ್ಲಿ ಓದುತ್ತಿದ್ದವರು ಮಹಾಪಂಡಿತರು, ರಾಜರು, ಪ್ರಮುಖವಾದವರೇ ಹೊರತು ಸಾಧಾರಣ ಜನರು ಓದುತ್ತಿರಲಿಲ್ಲ. ಓದಿದ್ರು ಕಡಿಮೆ ಜನ. ಹಾಗಾಗಿ ಇದು ಸತ್ಯವೋ ಸುಳ್ಳೋ ಯಾವುದು ವ್ಯತ್ಯಾಸ ಗೊತ್ತಿಲ್ಲದೆ ಇದ್ದಂತ ಜನರು ಇವ್ರು ಹೇಳುವುದನ್ನೇ ಸತ್ಯ ಎಂಬುದಾಗಿ ನಂಬಿಕೊಳ್ತಿದ್ದರಿಂದ ಅದನ್ನ ದುರುಪಯೋಗ ಮಾಡ್ಕೊಂಡು ಸುಳ್ಳು ಹೇಳಿ ತಮ್ಮ ಗೌರವವನ್ನ ಪಡೆಯಲಿಕ್ಕೆ ಪ್ರಾರಂಭಿಸಿದ್ರು. ಏನ್ ಬ್ರದರ್, ಇದು ನೀವೇ ಹೇಳ್ತಿದ್ದೀರಾ, ಹಾಗಂತ ಬರ್ದಿದ್ಯಾ ಸುಳ್ಳು ಹೇಳಿದ್ರು ಎಂಬುದಾಗಿ ನೀವು ಕೇಳ್ಬಹುದು. ಬನ್ರಿ ವಾಕ್ಯವನ್ನು ಓದೋಣ. ಯೆರೆಮೀಯನ ಪುಸ್ತಕ 8ನೇ ಅಧ್ಯಾಯ 8ನೇ ವಚನ. ಯೆರೆಮೀಯನ ಪುಸ್ತಕ 8ನೇ ಅಧ್ಯಾಯ 8ನೇ ವಚನ ಓದೋಣ. ಅಕ್ಕ ಓದಿ. 8:8. ಹೀಗಿರಲು ನಾವು ಜ್ಞಾನಿಗಳು ಯೆಹೋವನ ಧರ್ಮಶಾಸ್ತ್ರವು ನಮ್ಮಲ್ಲಿಯೇ ಇದೆ ಎಂದು ನೀವು ಅಂದುಕೊಳ್ಳುವುದು ಹೇಗೆ? ಆಹಾ, ಶಾಸ್ತ್ರಿಗಳ ಸುಳ್ಳು ಲೇಖನಿಯು ಅದನ್ನು ಸುಳ್ಳನ್ನಾಗಿ ಮಾಡಿದೆ. ಜ್ಞಾನಿಗಳು ಸುಳ್ಳನ್ನಾಗಿ ಮಾಡಿದೆ. ಅಲ್ಲಿ ನಾವು ನೋಡ್ತೀವಿ, ಶಾಸ್ತ್ರಿಗಳ ಲೇಖನಿಯು ಅವರನ್ನ ಸುಳ್ಳಾಗಿ ಮಾಡಿಸ್ತಾ ಇದೆ. ಸುಳ್ಳು ಬರೀತಾ ಇದ್ದಾರೆ. ದೇವರ ವಾಕ್ಯದಲ್ಲಿ ಏನ್ ಬರ್ದಿದ್ಯೋ ಅದನ್ನ ಯಥಾವತ್ತಾಗಿ ಬರೆಯೋದ್ರ ಬದಲಾಗಿ ಸುಳ್ಳು ಬರೆಯಕ್ ಶುರು ಮಾಡಿದ್ರು. ದೇವ್ರ ವಾಕ್ಯ ಹೀಗೆ ಹೇಳ್ತಾ ಇದೆ ಎಂಬುದಾಗಿ ಹೇಳುವುದ್ರ ಬದಲು ತಮ್ಮದನ್ನ ಸೇರಿಸಿಕೊಂಡು ಇದು ಸರಿ, ಇದೇ ಸರಿ ಎಂಬುದಾಗಿ ಜನರಿಗೆ ಹೇಳಕ್ ಶುರು ಮಾಡಿದ್ರು. ಗೊತ್ತಿಲ್ಲ ನಮ್ಗೆ ಯಾಕೆ ಹಾಗೆ ಅವ್ರಿಗೆ ಮನಸ್ಸು ಬಂತು ಅಂತ ಹೇಳಿ ದೇವರ ವಾಕ್ಯವನ್ನೇ ಜನರಿಗೆ ತಪ್ಪಾಗಿ ಬರ್ಕೊಡ್ಲಿಕ್ಕೆ ಶುರು ಮಾಡಿದ್ರು. ಮೊದಲನೇದಾಗಿ ಚೆನ್ನಾಗಿ ಹೇಳಿ ಬರ್ಕೊಟ್ರೆ ಜನರು ಕೇಳೋದಿಲ್ಲ, ಭಯಭಕ್ತಿ ಕಡಿಮೆ, ದೇವರ ಗೌರವ ಇಲ್ಲ, ಮಾನ ಇಲ್ಲ ದೇವರಿಗೆ. ಅದ್ರಲ್ಲಿ ಇವರು ಸುಳ್ಳಾಗಿ ಬೇರೆ ಬರೀಲಿಕ್ಕೆ ಶುರು ಮಾಡಿದಾಗ ಯೋಚನೆ ಮಾಡ್ರಿ, ಅವತ್ತಿನ ಜನಾಂಗ ಎಷ್ಟು ಮಟ್ಟಿಗೆ ದಾರಿ ತಪ್ಪಿ ದೇವರ ಮಾರ್ಗದಿಂದ ದೂರ ಹೋಗ್ಲಿಕ್ಕೆ ಇವರು ಕಾರಣರಾದ್ರು ಎಂಬುದು ಯೋಚನೆ ಮಾಡಿ. ಅಥವಾ ಸಿಂಪಲ್ ಆಗಿ ಇವತ್ತಿನ ಮಟ್ಟದಲ್ಲಿ ಯೋಚನೆ ಮಾಡಿದ್ರೆ, ದೇವರು ವಾಕ್ಯ ಹೇಳ್ತಕ್ಕಂಥ ನಾನೇ, ದೇವ್ರು ವಾಕ್ಯ ಹೇಳ್ಬೇಕಂತ ಅನೇಕ ಸೇವಕರುಗಳೇ ನಾವೇ ಸುಳ್ಳಾಗಿ ವಾಕ್ಯದಲ್ಲಿ ಬರಿದೇ ಇರತಕ್ಕಂಥದ್ದನ್ನ, ದೇವ್ರ ವಾಕ್ಯದಲ್ಲಿ ಹೇಳದೇ ಇರತಕ್ಕಂಥದ್ದನ್ನ ಹೇಳಿದೆ ಎಂಬುದಾಗಿಯೋ, ಹೇಳಿರುವುದನ್ನ ಹೇಳಿಲ್ಲ ಎಂಬುದಾಗಿಯೋ ನಾವು ಹೇಳಕ್ ಶುರು ಮಾಡಿದ್ರೆ ಕೇಳ್ತಕ್ಕಂಥವ್ರ ಗತಿ ಏನಾಗ್ಬೇಕು? ಎಷ್ಟ್ರ ಮಟ್ಟಿಗೆ ಜನರನ್ನ ದಾರಿ ತಪ್ಪಿಸ್ತೇವೆ ಯೋಚನೆ ಮಾಡ್ರಿ. ಜನರು ಸುಲಭವಾಗಿ ನಮ್ಮನ್ನ ನಂಬ್ತಾರೆ. ಹಾಗೆ ಆ ದಿನಗಳಲ್ಲಿ ಕೂಡ ಶಾಸ್ತ್ರಿಗಳು ತಮ್ಮ ಸ್ವಗೌರವ, ತಮ್ಮ ಮರ್ಯಾದೆ, ಮಾನಕ್ಕಾಗಿ ದೇವರ ವಾಕ್ಯವನ್ನೇ ಸುಳ್ಳಾಗಿ ಮಾಡ್ಲಿಕ್ಕೆ ಶುರು ಮಾಡಿ. ಇದು ನೀವು ಮುಂದಕ್ಕೆ ಬಂದ್ರೆ ಯೆರೆಮೀಯ ಪ್ರಲಾಪಗಳಲ್ಲೂ ಹಾಗೂ ಸಣ್ಣ ಪ್ರವಾದಿಗಳ, ಚಿಕ್ಕ ಪ್ರವಾದಿಗಳ ಪುಸ್ತಕಗಳು ಇದು ಮುಂದುವರಿತಾ ಬಂತು. 400 ವರ್ಷಗಳ ಮೌನ ಕಾಲದಲ್ಲಿ ನನ್ನ ಪ್ರೀತಿಯ ಸ್ನೇಹಿತರೆ, ಸಹೋದರಿಯರೇ, ಚರಿತ್ರೆ ಬಹಳ ದೊಡ್ಡದು, ನಾನು ಹೇಳಲಿಕ್ಕೆ ಸಮಯ ಕಡಿಮೆ, ಅದು ಕ್ಲುಪ್ತವಾಗಿ ಹೇಳ್ಬಿಡ್ತೇನೆ. ಇವ್ರದೇ ರಾಜ್ಯಭಾರ, ಇವ್ರು ಏನು ಬೇಕೋ ಮನಸ್ಸಿಗೆ ಹಾಗೆ ಹೇಳಕ್ ಶುರು ಮಾಡಿದ್ರು. ದೇವ್ರ ವಾಕ್ಯ ಇದು ಆ ಭಯನೇ ಅವ್ರಿಗೆ ಹೊರಟೋಯ್ತು. ತಮಗೆ ಬೇಕಾದದಾಗೆ ಸುಳ್ಳಾಗಿ ಪ್ರೀತಿ ಮಾಡ್ಕೊಳಕ್ ಶುರು ಮಾಡಿದ್ರು.
ಅದು ಹೊಸ ಒಡಂಬಡಿಕೆಯಲ್ಲೂ ಇವತ್ತಿಗೂ ಕೂಡ ನಮ್ಮಲ್ಲಿ ಪರಿಣಾಮ ಬೀರಿದೆ. ನಿಮ್ಗೆ ಇದಕ್ಕೆ ಉದಾಹರಣೆ ಏನು? ಇವತ್ತಿಗೂ ಕೂಡ ಅವ್ರು ಮಾಡತಕ್ಕಂಥ ತಪ್ಪು ಇವತ್ತಿಗೂ ಕೂಡ ನಮ್ಮ ಮೇಲೆ ಪರಿಣಾಮ ಬೀರಿದೆ ಅನ್ನೋದಕ್ಕೊಂದು ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇದನ್ನ ಮನೇಲಿ ಹೋಗಿ ನೀವು ಅಭ್ಯಾಸ ಮಾಡಿ ನೋಡಿ ಹೇಳಿ ನನಗೆ. ನೀವು ಹೊಸ ಒಡಂಬಡಿಕೆಯಲ್ಲಾಗ್ಲಿ ಹಳೆ ಒಡಂಬಡಿಕೆ ಆಗ್ಲಿ ನಮ್ಮ ಬೈಬಲ್ನಲ್ಲಿ ಕೆಳಗಡೆ ಫುಟ್ ನೋಟ್ ಇದೆ, ಫುಟ್ ನೋಟ್ಗಳಿದೆ, ರೆಫರೆನ್ಸ್ಗಳು ಕೊಟ್ಟಿದೆ. ಈ ರೆಫರೆನ್ಸು ಫುಟ್ ನೋಟ್ ಅಲ್ಲಿ ಕೆಲವು ಪೇಜ್ಗಳಲ್ಲಿ ಕೆಲವು ಕಡೆ ಬರೆದಿದೆ, ಈ ವಚನವು ಬೇರೆ ಕೆಲವು ಪ್ರತಿಗಳಲ್ಲಿ ಇಲ್ಲ ಅನ್ನೋ ಪದ ಬರೆದಿರ್ತದೆ ಫುಟ್ ನೋಟ್ ಅಲ್ಲಿ. ಇನ್ನು ಕೆಲವು ರೆಫರೆನ್ಸ್ ಅಲ್ಲಿ ಇನ್ನೊಂದು ಪ್ರತಿಯಲ್ಲಿ ಇದು ಹೀಗೆ ಬರೆದಿದೆ ಎಂಬುದಾಗಿ ಇನ್ನೊಂದು ರೀತಿ ಬರೀತದೆ. ಅಂದ್ರೆ ನಮ್ಮ ಸತ್ಯವೇದವನ್ನ ಇಬ್ರಿಯ ಮತ್ತು ಗ್ರೀಕ್ ಭಾಷೆಯಿಂದ ಭಾಷಾಂತರ ಮಾಡುವಾಗ ಒಂದೇ ಒಂದು ಧರ್ಮಶಾಸ್ತ್ರದ ಪ್ರತಿ ಅವರಿಗೆ ಸಿಕ್ಕಲಿಲ್ಲ, ಅನೇಕ ಪ್ರತಿಗಳು ಸಿಕ್ದು. ಅನೇಕ ಶಾಸ್ತ್ರಿಗಳು ಅನೇಕ ಪ್ರತಿಗಳನ್ನ, ಧರ್ಮಶಾಸ್ತ್ರ ಪ್ರತಿಗಳನ್ನ ಇಬ್ರು ಭಾಷೆಯಲ್ಲಿ ಗ್ರೀಕ್ ಭಾಷೆಯಲ್ಲಿ ಬರೆದಿಟ್ಟಿದ್ರು. ಅದು ಈ ಭಾಷಾಂತರಕಾರರಿಗೆ ಸಿಕ್ಕಿದಾಗ ಅವರು ಇದು ಯೆಶಾಯನ ಗ್ರಂಥವೇ, ಇದು ಯೆಶಾಯಂದೆ, ಇದು ಯೆರೆಮೀಯಂದೆ, ಇದು ಹನೋಕಂದೆ, ಒಂದೊಂದು ಹಬಕ್ಕೂಕನ ಪುಸ್ತಕ 4-5 ಪ್ರತಿಗಳು, ಅಥವಾ ಮೋಶೆಯ ಧರ್ಮಶಾಸ್ತ್ರ 5-6 ಪ್ರತಿಗಳು, ಅಥವಾ ಹಬಕ್ಕೂಕನ ಅಥವಾ ಹೋಶೇಯನ, ಹೀಗೆ ಯಾವುದೇ ಧರ್ಮಶಾಸ್ತ್ರದಾಗ್ಲಿ ಪುಸ್ತಕಗಳಾಗ್ಲಿ 2-3 ಪ್ರತಿಗಳು ಸಿಕ್ಕಿದವು. ಆ 2-3 ಪ್ರತಿಗಳನ್ನು ಕೂಡ ಅಭ್ಯಾಸ ಮಾಡಿ ನೋಡುವಾಗ ಒಂದು ಪ್ರತಿಯಲ್ಲಿ ಕೆಲವು ವಾಕ್ಯ ಇದೆ, ಒಂದು ಪ್ರತಿಯಲ್ಲಿ ಅದು ಇಲ್ಲ. ಇನ್ನೊಂದು ಪ್ರತಿಯಲ್ಲಿ ಇನ್ನೊಂದ್ ತರ ಬರ್ದಿದೆ, ಇನ್ನೊಂದು ಪ್ರತಿಯಲ್ಲಿ ಅದೇ ವಾಕ್ಯ ಇನ್ನೊಂದ್ ತರ ಬರ್ದಿದೆ. ಈ ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥವ್ರಿಗೆ ಕನ್ನಡಕ್ಕೆ ತರ್ಲಿಕ್ಕೆ ಪ್ರಾರಂಭ ಮಾಡಿದಾಗ ತುಂಬಾ ಕಷ್ಟ ಆಗೋಯ್ತು. ಅದೇನು ಇಲ್ಲಿ ಬರ್ದಿದೆ, ಇಲ್ಲಿ ಬರ್ದಿಲ್ಲ. ಹಬಕ್ಕೂಕನ್ ಬರೆದಿರತಕ್ಕಂಥ ಪುಸ್ತಕವೇ ಅಥವಾ ಮತ್ತಾಯನ್ ಬರೆದಿರತಕ್ಕಂಥ ಸುವಾರ್ತೆಯೇ, ಆದ್ರೆ ಕೆಲವು ಪ್ರತಿಗಳಲ್ಲಿ ಇದೆ, ಕೆಲವು ಪ್ರತಿಗಳಲ್ಲಿ ಇಲ್ಲ. ಕೆಲವುದ್ರಲ್ಲಿ ಎಕ್ಸ್ಟ್ರಾ ಇದೆ, ಕೆಲವ್ರಲ್ಲಿ ಕಡಿಮೆ ಇದೆ. ಅವ್ರಿಗೆ ಕನ್ಫ್ಯೂಸ್ ಆಗಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ದೇನೆ ಅದಕ್ಕೆ ಅವರು ಕೆಳಗಡೆ ಫುಟ್ ನೋಟ್ ಅಲ್ಲಿ ಬರೆಯಕ್ ಶುರು ಮಾಡಿದ್ರು. ಏನಂತ? ಈ ವಚನವು ಕೆಲವು ಪ್ರತಿಗಳಲ್ಲಿ ಇಲ್ಲ, ಅಥವಾ ಈ ಕೆಲವು ಇದರಲ್ಲಿ ಹೀಗೆ ಬರೆದಿದೆ ಎಂಬುದಾಗಿ ಹೇಳಕ್ಕೆ ಶುರು ಮಾಡಿದ್ರು. ನೀವು ಅನೇಕ ಉದಾಹರಣೆಗಳನ್ನ ನೀವು ನೋಡಬಹುದು. ಉದಾಹರಣೆಗೆ ನಿಮ್ಗೊಂದು ತೋರಿಸ್ತೀನಿ ನಾನು. ದಯವಿಟ್ಟು ಇದನ್ನ ನೀವು ಗಮನಿಸ್ಬೇಕು. 1 ವರ್ಷಗಳ ಪುಸ್ತಕ 7ನೇ ಅಧ್ಯಾಯ, ಅದರಲ್ಲಿ 380ನೇ ಪೇಜ್ ತೆಗಿರಿ. 13ನೇ ವಚನದ ಪೇಜ್ ದಯವಿಟ್ಟು ತೆಗಿರಿ. ಪೇಜ್ ತೆಗಿರಿ ಅಷ್ಟೇ, ದಯವಿಟ್ಟು ಬೈಬಲ್ ಇರೋರು. ನಿಮಗೊಂದು ಉದಾಹರಣೆ ತೋರಿಸ್ತೀನಿ. ಶಾಸ್ತ್ರಿಗಳು ಮಾಡಿದಂತ ಸುಳ್ಳು ತಪ್ಪು ಎಷ್ಟು ಮಟ್ಟಿಗೆ ಇವತ್ತು ಕೂಡ ಪರಿಣಾಮ ಬೀರ್ತಾ ಇದೆ ಎಂಬುದನ್ನು ನಿಮಗೆ ತೋರಿಸ್ತೇನೆ. ಬನ್ನಿ ಅಲ್ಲಿ. ಅಕ್ಕ ನೀವು ಅದು ಎಲ್ಲಿ ಅಂದ್ರೆ, ನೀವು ಫುಟ್ ನೋಟ್ ಅಲ್ಲಿ 5ನೇ ಫುಟ್ ನೋಟ್ ಇದೆಯಲ್ಲ, ಅಲ್ಲಿಂದ ಓದಿ. ಉಳಿದವರೆಲ್ಲ ಅವ್ರ ಬೈಬಲ್ ನೋಡ್ಕೊಳ್ತಾರೆ. 5ನೇ ಫುಟ್ ಕೆಳಗಡೆ ಪಾಠಾಂತರ ಒಂದೊಂದರಂತೆ ಅಂತ ಇದೆ. ಭಾಷೆಯ ಹೆಚ್ಚಾದ ಪ್ರತಿಗಳಲ್ಲಿ ಲೇಖಕನ ತಪ್ಪಿನಿಂದ ತಾಮ್ರದ ತಾಳಿಂಬ ಹಣ್ಣು ಎಂಬ ಶಬ್ದದ ಸ್ಥಳದಲ್ಲಿ ಕಂಬ ಎಂಬ ಶಬ್ದವು, ಕಂಬ ಎಂಬ ಶಬ್ದದ ಸ್ಥಳದಲ್ಲಿ ತಾಮ್ರದ ದಾಳಿಂಬ ಹಣ್ಣು ಎಂಬ ಶಬ್ದವು ಬಂದಿರುತ್ತದೆ. ಯಾಕೆ ನೋಡಿದ್ರ? ಸಾಕು, ಆಮೇಲೆ ಮುಂದಕ್ಕೆ ಹೋಗೋಣ. ನೋಡಿ, ಇಲ್ಲಿ ಬರ್ದಿದೆ, ಅಲ್ಲಿ ಸ್ಪಷ್ಟವಾಗಿ ಬರ್ದಿದೆ. ಭಾಷಾಂತರ ಮಾಡ್ತಕ್ಕಂಥವ್ರಿಗೆ ಯಾವ್ದು ಸರಿ ಯಾವ್ದು ಸರಿ ಅಲ್ಲ ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಆಗೋಯ್ತು, ಗಲಿಬಿಲಿ ಆಗೋಯ್ತು. ಏನ್ ಬರೆಯೋದು? ಇದೇ ಪ್ರತಿ ಅರಸುಗಳ ಪುಸ್ತಕ ಓದುವಾಗ 2-3 ಪ್ರತಿ ಇದೆ. ಒಂದ್ ಪ್ರತಿಯಲ್ಲಿ ಈ ತರ ಬರ್ದಿದೆ, ಇನ್ನೊಂದ್ ಪ್ರತಿಯಲ್ಲಿ ಆ ತರ ಬರ್ದಿದೆ. ಏನ್ ಮಾಡ್ತಾರ ಅವರು? ಯಾವ್ದು ಸರಿ ಅಂತ ಬರೀತಾರೆ? ಅವರು ದೇವರು ಭಯಭಕ್ತಿ ಉಳ್ಳವರು, ಅವ್ರನ್ನ ಈ ತರ ಸೇರಿಸಿದ್ರು. ಏನಂತ? ಮೂಲ ಭಾಷೆ ಹೆಚ್ಚಾದ ಪ್ರತಿಗಳಲ್ಲಿ ಲೇಖಕನ ತಪ್ಪಿನಿಂದ ಎಂಬುದಾಗಿ ಬರ್ದಿದೆ. ಗಮನಿಸ್ತಾ ಇದ್ದೀರಾ? ದಯಮಾಡಿ ಗಮನಿಸ್ಕೊಳ್ರಿ. ಲೇಖಕನ ತಪ್ಪಿನಿಂದ ಅಂದ್ರೆ ಬರೆದವ್ರ ತಪ್ಪಿನಿಂದಲ್ಲ. ಮೊದಲನೇ ಅರಸುಗಳ ಪುಸ್ತಕ ಬರೆದವರಲ್ಲ ತಪ್ಪಿನಿಂದ, ಅದು ಬರೆದಿದ್ದು ಸರಿಯೇ. ಆದ್ರೆ ಕಾಪಿ ಮಾಡಿದ್ರಲ್ಲ ಶಾಸ್ತ್ರಿಗಳು, ಅದನ್ನ ಪ್ರತಿ ನಕಲು ಮಾಡಿದ್ರಲ್ಲ, ಅವ್ರ ತಪ್ಪಿನಿಂದ ತಾಮ್ರದ ದಾಳಿಂಬೆ ಹಣ್ಣು ಎಂಬ ಶಬ್ದದ ಸ್ಥಳದಲ್ಲಿ ಕಂಬ ಎಂಬ ಶಬ್ದವು, ಕಂಬ ಎಂಬ ಸ್ಥಳದಲ್ಲಿ ತಾಮ್ರದ ದಾಳಿಂಬ ಹಣ್ಣು ಎಂಬತಕ್ಕಂಥದ್ದು ಬರ್ದಿದೆ. ಯೋಚನೆ ಮಾಡ್ರಿ, ಕಂಬಕ್ಕೂ ದಾಳಿಂಬೆ ಹಣ್ಣಿಗೂ ಎಷ್ಟು ವ್ಯತ್ಯಾಸ ಇದೆ. ಅಂತ ತಪ್ಪು ಮಾಡಿದ್ದು ಶಾಸ್ತ್ರಿಗಳು. ಇದು ಮುಂದುವರಿಯುತ್ತಾ ಬಂತು. ಇದನ್ನ ಪ್ರಶ್ನೆ ಮಾಡ್ತಕ್ಕಂಥವ್ರು ಅವತ್ತಿನ ಕಾಲದಲ್ಲಿ ಒಬ್ರು ಇರ್ಲಿಲ್ಲ. ಯಾಕಂದ್ರೆ ಅವ್ರನ್ನ ಪ್ರಶ್ನೆ ಮಾಡುವಂತವ್ರು ದೇಶಭ್ರಷ್ಟರು, ದೇವದ್ರೋಹಿಗಳು ಎಂಬುವಂತ ಹಣೆಪಟ್ಟ ಕಟ್ಟಿಬಿಡ್ತಿದ್ರು.
ಅವ್ರನ್ನ ಪ್ರಶ್ನೆ ಮಾಡೋಕ್ ಯಾರಿಗೂ ಧೈರ್ಯ ಇರ್ತಿರ್ಲಿಲ್ಲ. ಅಂಥ ರೀತಿನಲ್ಲಿ ಜನರಿಗೆ ದ್ರೋಹ ಮಾಡಕ್ ಶುರು ಮಾಡಿದ್ರು. ಇದನ್ನ ನೀವು ಇನ್ನೂ ಬೇರೆ ಬೇರೆ ಕಡೆ ಇನ್ನೂ ಬೇಕಾಷ್ಟು ಈ ತರ ಇದೆ. ಒಂದು ಉದಾಹರಣೆ ಕೊಟ್ಟೆ, ನೀವು ಹಾಗೆ ಅದನ್ನು ಓದ್ಬೋದು. ಅನೇಕ ಫುಟ್ ನೋಟ್ಗಳಲ್ಲಿ ಅವ್ರು ಮಾಡಿದಂತ ತಪ್ಪನ್ನ ಎದ್ದು ಕಾಣಿಸ್ತಾ ಬರ್ತದೆ. ಹೀಗೆ 400 ವರ್ಷಗಳ ಮೌನ ಕಾಲದಲ್ಲಿ ದೇವರ ವಾಕ್ಯವನ್ನ ಕ್ರಮವಾಗಿ ಬೋಧಿಸ್ಬೇಕಾದವರು, ಬರಿಬೇಕಾದವರು, ಓದ್ಬೇಕಾದವ್ರೆ ಅಹಂಕಾರದಿಂದ, ಮದದಿಂದ, ಸ್ವಾರ್ಥದಿಂದ ಗೌರವವನ್ನು ಪಡ್ಕೊಳ್ಳಿಕ್ಕಾಗಿ ಈ ರೀತಿ ತಪ್ಪು ಮಾಡ್ತಾ ಬಂದದ್ರಿಂದ ಅವರು ಹಾಗೇ ಮುಂದುವರೆದು ಬಂದು ಯೇಸು ಸ್ವಾಮಿ ಲೋಕಕ್ಕೆ ನರಾವತಾರ ಎತ್ತಿ ಬಂದಾಗ್ಲೂ ಕೂಡ ಇವರು ಅದೇ ಚಾಳಿಯನ್ನ ಮುಂದುವರ್ಸ್ಲಿಕ್ಕೆ ಪ್ರಾರಂಭಿಸಿದ್ರು. ಅದನ್ನ ನಾವು ಕೆಲವು ವಾಕ್ಯದಲ್ಲಿ ನಾವು ಓದ್ತೇವೆ. ಅದಾದ್ಮೇಲೆ ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಯೇಸು ಸ್ವಾಮಿಗೆ ಸ್ಪಷ್ಟವಾಗಿ ಧರ್ಮಶಾಸ್ತ್ರ ಒಂದೊಂದು ಅಕ್ಷರದ ಹಿಡಿದು ಎಲ್ಲಾ ಧರ್ಮಶಾಸ್ತ್ರವು ಸ್ಪಷ್ಟವಾಗಿ ಗೊತ್ತಿತ್ತು. ಈ ಶಾಸ್ತ್ರಿಗಳು ಯೇಸು ಸ್ವಾಮಿಗೆ ಮೋಸ ಮಾಡ್ಲಿಕ್ಕೆ ಆಗಲಿಲ್ಲ. ಯೇಸು ಸ್ವಾಮಿ ಸತ್ಯವನ್ನೇ ಹೇಳ್ತಿದ್ರು. ಧರ್ಮಶಾಸ್ತ್ರದಲ್ಲಿ ಹೀಗೆಯೇ ಬರ್ದಿದೆ, ಇಂಥ ಅಧ್ಯಾಯದಲ್ಲೇ ಬರ್ದಿದೆ, ಇಂಥ ಗ್ರಂಥದಲ್ಲೇ ಬರ್ದಿದೆ, ಯೆಶಾಯನೇ ಹೇಳ್ತಿದ್ದಾನೆ, ಹಬಕ್ಕೂಕನೇ ಹೇಳ್ತಾನೆ, ಚಫನ್ಯನೇ ಹೇಳ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಕ್ ಶುರು ಮಾಡಿದ್ರು. ಯೇಸು ಸ್ವಾಮಿ ಹೇಳುವುದಕ್ಕೂ ಈ ಶಾಸ್ತ್ರಿಗಳು ಬೋಧನೆ ಮಾಡುವುದಕ್ಕೂ ಬಹಳ ವ್ಯತ್ಯಾಸ ಆಗ್ಲಿಕ್ಕೆ ಶುರುವಾಯ್ತು. ಆಗ ಜನರು ನಮ್ಮ ತಪ್ಪನ್ನ ಎಲ್ಲಿ ಕಂಡಿಡ್ದು ನಮಗೆ ಗೌರವ ಕೊಡ್ತಿದ್ದವರು, ಮಾನ ಮರ್ಯಾದೆ ಕೊಡ್ತಿದ್ದವರು, ನಮಸ್ಕಾರ ಮಾಡ್ತಿದ್ದವರು, ನಮ್ಗೆ ಹಣ ಕೊಡ್ತಿದ್ದವರು ಎಲ್ಲಿ ನಮ್ಮನ್ನ ತಿರಸ್ಕಾರ ಮಾಡ್ತಾರೋ ಎಂಬುದಾಗಿ ಅವ್ರು ತಿಳ್ಕೊಂಡು ಯೇಸುವೆ ತಪ್ಪು, ಯೇಸು ಬೋಧನೆ ಮಾಡದೆ ಸರಿ ಇಲ್ಲ, ನಾವ್ ಹೇಳದೆ ಸರಿ ಎಂಬುದಾಗಿ ಜನರಿಗೆ ಹೇಳಕ್ ಶುರು ಮಾಡಿದ್ರು. ಜನರು ಇವ್ರ ತಪ್ಪನ್ನ ಅರ್ಥ ಮಾಡ್ಕೊಂಡು ಅವ್ರು ಗೌರವ ಕೊಡೋದನ್ನ ನಿಲ್ಸಿದ್ರು. ಆಗ ಅವ್ರು ಯೇಸು ಸ್ವಾಮಿ ಮೇಲೆ ತಿರುಗಿ ಬೀಳಕ್ ಶುರು ಮಾಡಿದ್ರು. ಈತನ್ ಬಂದಿದ್ರಿಂದ ಅಲ್ವಾ ನಮ್ಗೆ ಇಷ್ಟೆಲ್ಲ ಗೌರವ ಇಲ್ದಂಗ ಆದದ್ದು, ಈತನು ಸರಿಯಾಗಿ ಬೋಧನೆ ಮಾಡೋದ್ರಿಂದ ಅಲ್ವಾ ನಮ್ಮ ತಪ್ಪುಗಳು ಇವ್ರಿಗೆ ಗೊತ್ತಾದದ್ದು ಎಂಬುದಾಗಿ ಯೇಸು ಸ್ವಾಮಿ ಮೇಲೆ ತಿರುಗಿ ಬೀಳಕ್ ಶುರು ಮಾಡಿದ್ರು. ಬನ್ರಿ ಕೆಲವು ವಾಕ್ಯಗಳನ್ನ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ, ಅದು ಬಹಳ ದೀರ್ಘವಾಗಿ ಬರ್ದಿದೆ. ಒಂದ್ ಸ್ವಲ್ಪ ವೇಗವಾಗಿ ಅಕ್ಕವ್ರು ಓದ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 1-8 ವಚನ ಓದಿ, ಯಾಕಂದ್ರೆ ಅಷ್ಟು ಓದಿದ್ರೆ ಜನರಿಗೆ ಎಲ್ರಿಗೂ ಅರ್ಥ ಆಗ್ತದೆ. ಮತ್ತಾಯ 23:1-8. ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಆದದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ. ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ. ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ. ಅವರು ಭಾರವಾದ ಹೊರೆಗಳನ್ನು ಕಟ್ಟಿ ಜನರ ಹೆಗಲಿನ ಮೇಲೆ ಹೊರಿಸುತ್ತಾರೆ, ತಾವಾದರೂ ಬೆರಳಿನಿಂದಲಾದರೂ ಅವುಗಳನ್ನು ಮುಟ್ಟಲೊಲ್ಲರು. ಅವರು ತಮ್ಮ ಕೆಲಸಗಳೆಲ್ಲ ಜನರಿಗೆ ಕಾಣಬೇಕೆಂದು ಮಾಡುತ್ತಾರೆ. ತಾವು ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಗಳನ್ನು ಅಗಲ ಮಾಡುತ್ತಾರೆ, ಗೊಂಡೆಗಳನ್ನು ಉದ್ದ ಮಾಡುತ್ತಾರೆ. ಇದಲ್ಲದೆ ಔತಣ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನ, ಸಭಾಮಂದಿರಗಳಲ್ಲಿ ಮುಖ್ಯ ಪೀಠಗಳು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು, ಜನರಿಂದ ಬೋಧಕರೆನ್ನಿಸಿಕೊಳ್ಳುವುದು, ಇವುಗಳೇ ಅವರಿಗೆ ಇಷ್ಟ. ಆದರೆ ನೀವು ಬೋಧಕರೆನ್ನಿಸಿಕೊಳ್ಳಬೇಡಿರಿ, ಒಬ್ಬನೇ ನಿಮ್ಮ ಬೋಧಕನು, ನೀವೆಲ್ಲರೂ ಸಹೋದರರು. ಥ್ಯಾಂಕ್ ಯು ಅಕ್ಕ, ತುಂಬಾ ಚಂದವಾಗಿ ಓದಿದ್ರಿ. ನೋಡ್ರಿ ಅವ್ರ ಕಥೆನ ಯೇಸು ಸ್ವಾಮಿ ಹೆಂಗ್ ಹೇಳಿದ್ರು. ಇವ್ರಿಗೆ ಬೋಧಕ, ಟೀಚರ್ ಆಫ್ ದ ಲಾ ಅಂತ ಕರಿತಾ ಇದ್ರು, ಧರ್ಮಶಾಸ್ತ್ರದ ಬೋಧಕನು ಎಂಬ ಕರಿತಾ ಇದ್ರು. ಅಂಥ ನಿಕೋದೇಮನು ಕೂಡ ಅಂಥದ್ರಲ್ಲಿ ಒಬ್ಬ, ನೀನು ಬೋಧಕನಲ್ವೇ ಎಂಬುದಾಗಿ ಯೇಸು ಸ್ವಾಮಿ ಕರೆದ್ರು. ಇಂತಹ ವ್ಯಕ್ತಿಗಳು ಇವರು ದೇವರ ವಾಕ್ಯವನ್ನ ಎತ್ತಿ ಗೌರವಿಸುವುದ್ರ ಬದಲಾಗಿ ತಿರುಚಿ ಮುರುಚಿ ತಮ್ಮ ಇಷ್ಟಾನುಸಾರವಾಗಿ ಅವ್ರು ಹೇಳಿಕ್ ಶುರು ಮಾಡಿದ್ರಿಂದ ಜನಗಳಿಗೆ ಗಲಿಬಿಲಿ ಆಯ್ತು. ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದಾಗಿ ಅವ್ರು ಗ್ರಹಿಸ್ಲಿಕ್ಕೆ ಆಗ್ಲಿಲ್ಲ. ಮೊದಲನೇದಾಗಿ ಪ್ರವಾದಿಗಳಿಲ್ಲ, ಕಗ್ಗತ್ತಲೆಯ ವರ್ಷ, ಅನಾತ್ಮಿಕತೆಯ ದಿನಗಳು, ಅಂಥದ್ರ ಮಧ್ಯದಲ್ಲಿ ಇವರು ಕೂಡ ಸುಳ್ಳಾಗಿ ಮಾಡಕ್ ಶುರು ಮಾಡಿದ್ರು. ಅದು ಹೊಸ ಒಡಂಬಡಿಕೆ ಕಾಲದಲ್ಲಿ ಮುಂದುವರೆದು ಬಂದು ಹೀಗೆ ಮಾಡ್ತಾ ಇದ್ದಾರೆ. ನೀವು ಇನ್ನೂ ಒಂದು ವಾಕ್ಯವನ್ನ ಹೇಳ್ರಿ, ಇನ್ನೂ ಓದಿ. ಇವ್ರು ಹೀಗೆ ಹೇಳ್ತಾ ಇದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಿದ್ರು? ಯಾಕೆಂದ್ರೆ ಅವ್ರಿಗೆ ಎಲ್ಲಾ ವಾಕ್ಯವೂ ಗೊತ್ತು, ಒಂದು ಗುಡಿಸೋ ಸೊನ್ನೆ ಆದ್ರೂ ಅವರಿಗೆ ಗೊತ್ತಿಲ್ಲ ಎಂಬುದಾಗ ಏನೂ ಇರ್ಲಿಲ್ಲ. ಧರ್ಮಶಾಸ್ತ್ರ ಬಹಳ ಚಂದವಾಗಿ ಯೇಸು ಸ್ವಾಮಿಗೆ ಗೊತ್ತಿತ್ತು. ಅವ್ರು ಹೇಗ್ ಮಾಡಿದ್ರು? ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 28-29 ವಚನ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 28-29 ಓದ್ತೀರಾ?
28, 29. ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟವು. ಯಾಕಂದರೆ ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ನೋಡ್ರಿ, ಅಲ್ಲಿ ಅಧಿಕಾರವಿದ್ದವನಂತೆ ಉಪದೇಶ ಮಾಡುತ್ತಿದ್ದನು ಯೇಸು ಸ್ವಾಮಿ, ಶಾಸ್ತ್ರಿಗಳ ಹಾಗೆ ಮಾಡ್ತಿರ್ಲಿಲ್ಲ ಅಂತ ಬರ್ತಿದೆ. ಅಂದ್ರೆ ಶಾಸ್ತ್ರಿಗಳು ಸುಳ್ಳು ಸುಳ್ಳನ್ನೇ, ತಪ್ಪನ್ನೇ ಸ್ವಾರ್ಥಕ್ಕಾಗಿ ಧರ್ಮಶಾಸ್ತ್ರವನ್ನೇ ತಿರುಚಿ ಮುರ್ಚಿ ಅವ್ರು ಏನ್ ಬೇಕೋ ಅವ್ರ ಸ್ವಂತಕ್ಕೆ, ಅವ್ರಿಗೆ ಅನುಕೂಲಕ್ಕೆ ಏನೇನ್ ಬೇಕೋ ಹಾಗೆ ಹೇಳ್ತಾ ಇದ್ದಿದ್ರಿಂದ ಯೇಸು ಸ್ವಾಮಿ ಹಾಗೆ ಮಾಡ್ಲಿಲ್ಲ. ಅವರು ಇದ್ದದ್ದನ್ನ ಇದ್ದ ಹಾಗೆ ಹೇಳಲಿಕ್ಕೆ ಶುರು ಮಾಡಿದ್ರು. ಆಗ ಜನರು ಕೂಡ ಎಷ್ಟು ಬುದ್ಧಿವಂತರು ಅಂದ್ರೆ ಇವತ್ತಿನ ತರದವ್ರಲ್ಲ. ಇವ್ರು ಹೇಳೋದನ್ನು ಕೇಳ್ತಾ ಇದ್ರು, ಯೇಸು ಸ್ವಾಮಿ ಹೇಳೋದನ್ನು ಕೇಳ್ತಾ ಇದ್ರು. ಆಗ ಅವ್ರಿಗೆ ಗೊತ್ತಾಯ್ತು ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ. ಅವ್ರು ಏನ್ ಹೇಳಿದ್ರು ನೋಡಿ, ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು. ಯಾಕೆ ಆಶ್ಚರ್ಯ ಪಡ್ತಾ ಇದ್ರು? ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದ್ರೆ, ಹೌದು ಇದನ್ನ ಶಾಸ್ತ್ರಿಗಳು ಅದನ್ನೇ ಹೇಳ್ತಿದ್ರೆ, ನೀನು ಅದನ್ನ ಹೇಳ್ತಿದೀಯ ಅಂದಾಗ ಆಶ್ಚರ್ಯ ಪಡುವ ಅವಶ್ಯಕತೆ ಇರ್ಲಿಲ್ಲ. ಆಶ್ಚರ್ಯ ಯಾಕೆ ಪಟ್ರು ಅಂದ್ರೆ, ಆಹಾ ಎಂಥ ವಾಕ್ಯ ಬರ್ದಿದೆ ಮೋಶೆ ಧರ್ಮಶಾಸ್ತ್ರದಲ್ಲಿ, ಆದ್ರೆ ಇದನ್ನ ಶಾಸ್ತ್ರಿಗಳು ಒಮ್ಮೆಯಾದ್ರೂ ನಮ್ಗೆ ಹೇಳಲೇ ಇಲ್ವಲ್ಲ, ಒಂದು ಸಾರಿ ಆದ್ರೂ ಹೀಗೆ ಬೋಧಿಸ್ಲೇ ಇಲ್ವಲ್ಲ, ಸುಳ್ಳು ಹೇಳ್ತಿದ್ರಲ್ಲ. ಆದ್ರೆ ಈತನಾದ್ರು ಯೇಸು ಸ್ವಾಮಿ ಎಷ್ಟು ಚಂದವಾಗಿ ಮಾತಾಡ್ತಾರೆ. ಅವರಿಗೆ ಜನಕ್ಕೆ ಹೇಗೆ ಅಂದ್ರೆ, ಹಾಲು ಅನ್ನ ಊಟ ಮಾಡಿದಷ್ಟು ಜೇನುತುಪ್ಪ ಸವಿದಕ್ಕಿಂತಲೂ ಹೆಚ್ಚಾಗಿ ಖುಷಿ ಪಟ್ರು, ಸಂತೋಷ ಪಟ್ರು. ಆ ವಾಕ್ಯ ಕೇಳಿ ಮೈ ಮರೆತು ಹೋಗ್ತಿದ್ರು. ನೀವು ವಾಕ್ಯದಲ್ಲಿ ಓದ್ತೀರಿ, ನೀವು ಓದ್ತೀವಿ, ಆತನ ಹಿಂದೆ ಜನರು ಗುಂಪು ಗುಂಪಾಗಿ ಹೋದ್ರು ಅಂತ. ಬಹಳಷ್ಟು ಜನರು ವಾಕ್ಯವನ್ನು ಕೇಳಿ ಆ ವಾಕ್ಯದ ಸವಿರುಚಿಯಿಂದ ಹಿಂದೆ ಹೋದ್ರು. ಇನ್ನು ಕೆಲವರು ಬೇರೆ ಬೇರೆ ಕಾರಣಕ್ಕೆ ಹೋದ್ರು. ಅದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಿ. ಜನರಿಗೆ ಆಶ್ಚರ್ಯ ಆಗ್ತಿತ್ತು ಯೇಸು ಸ್ವಾಮಿ ಮಾತು ಕೇಳಿ. ನಾವ್ ಇದುವರೆಗೂ ಈತನ ಹಾಗೆ ಕೇಳಿಯೇ ಇಲ್ಲ. ನೋಡ್ರಿ ಮುಂದಕ್ಕೆ ಬರೀತದೆ, ಯಾಕಂದರೆ ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡಲಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವ್ರ ಸೇವಕರುಗಳೇ, ನೋಡ್ರಿ ಶಾಸ್ತ್ರಿಗಳು ಅವ್ರ ಪ್ರಾರಂಭ ಎಷ್ಟ್ರ ಮಟ್ಟಿಗೆ ಒಳ್ಳೇದಾಗಿತ್ತು. ಯಜ್ರನು ಎಂಥ ಒಳ್ಳೆ ಶಾಸ್ತ್ರಿ, ಆದ್ರೆ ಕ್ರಮೇಣವಾಗಿ ಎಂಥ ಹೀನಾಯ ಮಟ್ಟಕ್ಕೆ ಇವರು ಬಂದು ನಿಂತಿದ್ದಾರೆ. ಯೋಚನೆ ಮಾಡಿ. ಇದರಿಂದ ನನಗೂ ಕೂಡ ಒಂದು ದೊಡ್ಡ ಭಯ ನನ್ನ ಒಳಗಡೆ ಕಾಡ್ತದೆ. ಈಗ ಮಾತ್ರ ಅಲ್ಲ, ಅನೇಕ ಸಮಯದಲ್ಲಿ ಕಾಡ್ತದೆ. ದೇವರ ವಾಕ್ಯವನ್ನ ಇದ್ದದ್ದನ್ನ ಇದ್ದ ಹಾಗೆ ಯಥಾರ್ಥವಾಗಿ ನಾವು ಹೇಳದೆ ಹೋದ್ರೆ ಒಂದು ಜನಾಂಗವನ್ನೇ, ಒಂದು ಸಂತತಿಯನ್ನೇ, ಒಂದು ತಲೆಮಾರನ್ನೇ ದೇವರ ವಾಕ್ಯದಿಂದ ತಪ್ಪಿಸ್ತಕ್ಕಂಥ ಮೂರ್ಖರು, ಪಾಪಿಗಳು ನಾವಾಗಿ ಬಿಡುತ್ತೇವೆ. ಅದು ಎಂತ ಶಾಪ. ನಾವು ತಪ್ಪುವುದ್ರ ಜೊತೆಗೆ ಅನೇಕರನ್ನ ತಪ್ಪು ದಾರಿಗೆ ಎಳಿತಕ್ಕಂಥವರು ಎಂತ ಶಾಪಗ್ರಸ್ತರು. ಇದೇ ಉದ್ದೇಶಕ್ಕೋಸ್ಕರವಾಗಿ ಯಾಕೋಬನು ಹೇಳ್ತಾನೆ, ನೀವು ಬಹಳ ಮಂದಿ ಬೋಧಕರಾಗಬೇಡ್ರಿ, ಯಾಕಂದ್ರೆ ಬೋಧಕರಿಗೆ ಹೆಚ್ಚಾದಂತ ತೀರ್ಪು ಉಂಟು ಎಂಬುದಾಗಿ ಬರೆದಿದೆ. ಇಂಥ ಶಾಸ್ತ್ರಿಗಳು ಎಂಥ ಜನರನ್ನ ಎಷ್ಟು ತಪ್ಪು ಮಾರ್ಗಕ್ಕೆ ನಡೆಸಿದ್ರು ಯೋಚನೆ ಮಾಡಿ. ಹಾಗಾಗಿ ಶಾಸ್ತ್ರಿಗಳಿಗೆ ಯೇಸು ಸ್ವಾಮಿ ಕಂಡ್ರಾಗ್ತಾ ಇರ್ಲಿಲ್ಲ. ಯೇಸು ಸ್ವಾಮಿ ಸತ್ಯ ಹೇಳ್ತಿದ್ರು, ಅದು ಇವ್ರು ಕಂಡ್ರಲ್ಲಿ. ಕಡೆ 1-2 ವಚನವನ್ನು ಓದಿ ನಾನು ಮುಂದಕ್ಕೆ ನಿಲ್ಲಿಸ್ತೇನೆ. ಜನರು ಇದನ್ನ ಕೇಳ್ಬಿಟ್ಟು, ಆಹಾ ಏಸಪ್ಪ, ಯೇಸು ಸ್ವಾಮಿ ನಮ್ಗೆ ಎಂತ ಚಂದವಾಗಿ ವಾಕ್ಯ ಹೇಳಿದಪ್ಪ, ನೀನೇ ಹೇಳು, ನಿನ್ ಮಾತು ಕೇಳಲಿಕ್ಕೆ ನನ್ಗೆ ಇಷ್ಟ ಎಂಬುದಾಗಿ ಅವ್ರು ಹೇಳಿದಾಗೆ ಎಲ್ಲಾ ಕಡೆ ಯೇಸು ಸ್ವಾಮಿಯ ಮಾತುಗಳು ಪ್ರಸಿದ್ಧವಾಗ್ಲಿಕ್ಕೆ ಪ್ರಾರಂಭವಾದಾಗ ಇದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ. ಯೇಸು ಸ್ವಾಮಿ ಮಾಡ್ತಕ್ಕಂಥ ಕಾರ್ಯದ ಹಾಗೆ ಇವ್ರು ಮಾಡ್ಲಿಕ್ಕಾಗ್ಲಿಲ್ಲ, ಬೋಧನೆ ಮಾಡಕ್ಕಾಗ್ಲಿಲ್ಲ. ಅದಕ್ಕೆ ಇವ್ರು ಹೊಟ್ಟೆ ಕಿಚ್ಚು ಬರಕ್ ಶುರುವಾಯ್ತು. ಏನಂತ ಅಂದ್ರು ಗೊತ್ತಾ? ಜನರ ಮುಂದೆ ಹೋಗಿ ಯೇಸು ಸ್ವಾಮಿಯ ಸುಳ್ಳು ಅಥವಾ ಕೆಟ್ಟವನು ಎಂಬುದಾಗಿ ಜನರಿಗೆ ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಮಾರ್ಕನ್ನು ಬರೆಸು ವಾರ್ತೆ 3ನೇ ಅಧ್ಯಾಯ 22ನೇ ವಚನ ಓದಿ. ಮಾರ್ಕ 3:22. ಇದಲ್ಲದೆ ಯೆರೂಸಲೇಮಿನಿಂದ ಬಂದಿದ್ದ ಶಾಸ್ತ್ರಿಗಳು ಇವನನ್ನು ಬೆಲ್ಜೆಬೂಲನು ಹಿಡಿದಿದ್ದಾನೆಂತಲೂ ಇವನು ದೆವ್ವಗಳ ಒಡೆಯನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆಂತಲೂ ಹೇಳುತ್ತಿದ್ದರು. ಆತನು ಅವರನ್ನು ಹತ್ತಿರಕ್ಕೆ ಕರೆದು, ನೋಡಿ ಯೇಸು ಸ್ವಾಮಿನಿ ಅಂತ ಮಾತನ್ನ ಕೆಟ್ಟದ. ನನಗೆ ಇದನ್ನ ಕೇಳುವಾಗ ನನಗೆ ಹೃದಯಕ್ಕೆ ಚಾಕ್ ಹಾಕ್ದಂಗೆ ಚುಚ್ಚು ಅಲಗನೆಟ್ಟಂತ ಆಗ್ತದೆ. ಪರಾತ್ಪರನ ಅಂತ ದೇವರು, ದೇವಕುಮಾರನು,
ಸಾಕ್ಷಾತ್ ದೇವರೇ ನರಾವತಾರಿ ಎತ್ತು ಬಂದು ಸತ್ಯವನ್ನ ಹೇಳ್ತಿದ್ದಂತ ಯೇಸು ಸ್ವಾಮಿ ಆ ಜನರ ಒಳತಿಗೋಸ್ಕರವಾಗಿ ದೆವ್ವಗಳ ಕಾಟದಿಂದ ಬಳಲ್ತಿದ್ದವರನ್ನ ಬಿಡುಗಡೆ ಮಾಡಿದ್ರಿಂದ ಇದನ್ನ ಹೊಗಳಿ ಸಂತೋಷ ಪಟ್ಟು ಅದನ್ನ ಪಾದಕ್ಕೆ ಬಿದ್ದು ಆರಾಧಿಸಬೇಕಾಗಿದ್ದಂತ ಈ ಶಾಸ್ತ್ರಿಗಳು, ಧರ್ಮಶಾಸ್ತ್ರದ ಒಂದೊಂದು ಭಾಗವನ್ನ ಓದಿದಂಥವರು, ಇವರು ಜನರ ಮುಂದೆ ಏನ್ ಹೇಳಿದ್ರು, ಈತನು ಬೆಲ್ಜೆಬೂಲನ ಸಹಾಯ, ಅಥವಾ ಇನ್ನೊಂದರ್ಥ ಇವನಿಗೆ ದೆವ್ವ ಹಿಡಿದಿದೆ ಅಂತ. ಇವತ್ತಿನ ಮಾತಲ್ಲ ಅರ್ಥ. ನಾವು ಹೇಳ್ತೇವಲ್ಲ, ಕೆಲವ್ರು ಹೇಳ್ತಾರಲ್ಲ ಸೈತಾನನಿಂದ ಮಾಡ್ತಾರೆ ಅಂತ ಹೇಳಿ, ಹಾಗೆ ಬೆಲ್ಜೆಬೂಲನು ಇವನು ಸೈತಾನನು ಎಂಬುದಕ್ಕೆ ಹೇಳ್ಬಿಟ್ರಲ್ಲ. ಈ ಮಾತನ್ನು ಎಷ್ಟು ಮಟ್ಟಿಗೆ ಅರ್ಗಿಸ್ಕೊಳ್ಳೋದು ಹೇಳ್ರಿ. ನನಗಂತೂ ಈ ಮಾತನ್ನ ಜೀರ್ಣ ಮಾಡ್ಕೊಳಕ್ಕೆ ಬಹಳ ಕಷ್ಟ ಆಗ್ತದೆ ಪ್ರೀತಿ ದೇವ ಜನರೇ. ಯೇಸು ಸ್ವಾಮಿಯನ್ನ, ಸಾಕ್ಷಾತ್ ದೇವರನ್ನ, ದೇವಕುಮಾರನನ್ನ ಬೆಲ್ಜೆಬೂಲನು ಅಂತ ಕರೆದ್ರು. ಯಾಕೆ? ತಮ್ಮ ಬಣ್ಣ ಬಯಲಾಯಿತಲ್ಲ ಅಂತ ಹೇಳಿ, ತಮ್ಮ ಸುಳ್ಳುಗಳನ್ನ ಜನರ ಮುಂದೆ ಎತ್ತಿ ತೋರಿಸ್ತಿದ್ದಾನ ನನ್ನ ಕಾರಣಕ್ಕೆ ಈತನನ್ನ ಬೆಲ್ಜೆಬೂಲನನ್ನ ಗಿಮ್ಮ ಅಂತ ಹೇಳಿದ್ರು. ಎಂಥ ದ್ರೋಹದ ಕೆಲಸ ಯೋಚನೆ ಮಾಡಿ. ಕಡೆಯದಾಗಿ ನಾನು ಹೇಳಿ ಮುಗಿಸ್ಲಿಕ್ಕೆ ಹೋಗ್ತೇನೆ. ಯೇಸು ಸ್ವಾಮಿಯನ್ನ ಹಿಡಿದು ಸಿಲುಬೆಗೆ ಹಾಕ್ಬೇಕೆಂಬುದಾಗಿ ಪ್ರಯತ್ನ ಮಾಡಿದಾಗ ಇವರ ಪ್ರಯತ್ನ ಬಹಳ ದೊಡ್ಡದಾಗಿತ್ತು. ಇವ್ರು ಹೇಗಾದ್ರೂ ಯೇಸುವನ್ನ ಸಾಯಿಸ್ಬೇಕು, ಯಾಕಂದ್ರೆ ಇವ್ರು ಯೇಸು ಸಾಯ್ದ ಹೊರತು ನಮ್ ಗೌರವ ಮಾನ ಮರ್ಯಾದೆ ಉಳಿಯುವುದಿಲ್ಲ, ನಮ್ಮ ಭವಿಷ್ಯ ಇಲ್ಲ ನಮಗೆ ಎಂಬುದಾಗಿ ಅರ್ಥ ತಿಳ್ಕೊಂಡು ಅವರು ಯೇಸುವನ್ನ ಸಿಲುಬೆಗೆ ಹಾಕ್ಸ್ಲಿಕ್ಕೆ ಬಹಳ ಪ್ರಯತ್ನ ಪಟ್ಟು, ಇದರಲ್ಲಿ ಇವರು ಕೂಡ ಪ್ರಮುಖರು. ಮತ್ತಾಯನ ಬರೆಸುವಾರ್ತೆ 26ನೇ ಅಧ್ಯಾಯ 57, 58ನೇ ವಚನ ಓದಿ. ಮತ್ತಾಯ 26, 57, 58ನೇ ವಚನ. ಯೇಸುವನ್ನು ಹಿಡಿದವರು ಆತನನ್ನು ಮಹಾಯಾಜಕನಾದ ಕಾಯಫನ ಬಳಿಗೆ ತೆಗೆದುಕೊಂಡು ಹೋದರು. ಅಲ್ಲಿ ಶಾಸ್ತ್ರಿಗಳು ಹಿರಿಯರು ಕೂಡಿ ಬಂದಿದ್ದರು. ಯಾರ್ಯಾರು ಕೂಡಿ ಬಂದಿದ್ರು? ಶಾಸ್ತ್ರಿಗಳು ಕೂಡಿ ಬಂದಿದ್ರು. ಶಾಸ್ತ್ರಿಗಳು ಇದ್ರು. ಯಾಕೆ? ಇವನನ್ನ ಸಿಲುಬೆಗೆ ಹಾಕ್ಸಿ, ಸಿಲುಬೆಗೆ ಹಾಕ್ಸಿ, ಸಿಲುಬೆಗೆ ಹಾಕ್ಸು, ಸಿಲುಬೆಗೆ ಹಾಕ್ಸು ಎಂಬುದ ಕೂಗಿದವರಲ್ಲಿ ಇವರು ಕೂಡ ಪ್ರಮುಖರೇ. ಯಾಕಂದ್ರೆ ಈತನು ಮಾತಾಡುವಂತ ಸತ್ಯ ಜನರಿಗೆ ತಲುಪ್ತಾ ಇದೆ. ಜನರು ಈತನನ್ನು ಹಿಂಬಾಲಿಸ್ತಾ ಇದ್ದಾರೆ, ನಮ್ಮನ್ನು ಹಿಂಬಾಲಿಸುವವರು ಇಲ್ಲ ಎಂಬುದಾಗಿ ಹೇಳಿ ಸಿಲುಬೆಗೆ ಹಾಕಿಸ್ಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದಂಥವ್ರು ಇವರು. ನನ್ನ ಪ್ರೀತಿ ದೇವ್ ಜನ ನೋಡ್ರಿ, ಯೋಚನೆ ಮಾಡ್ರಿ. ನಿಮಗೆ ಬಹಳ ಪ್ರಾರಂಭದಿಂದ ನಾನು ಮಾಡ್ಕೊಂಡು ಹೇಳ್ತಾ ಬಂದಿದ್ದೀನಿ. ಪ್ರಾರಂಭ ಆದದ್ದು ಹೇಗೆ? ಇವರು ಕಡೆ ಭಾಗದಲ್ಲಿ ಬಂದು ನಿಂತಿರುವುದೆಲ್ಲಿಗೆ? ಇದು ಶಾಸ್ತ್ರಿಗಳನ್ನ ಬೈಲಿಕ್ಕೋ ಕೆಟ್ಟವರಾಗಿ ಮಾಡ್ಲಿ ನಾನು ತೃಪ್ತಿ ಪಡೋಕ್ಕೋ ನಾನು ಇಲ್ಲಿ ಕೂತಿಲ್ಲ. ಇವತ್ತು ಇದ್ರ ಅರ್ಥ ನನಗೇನ್ ಅರ್ಥ ಆಗ್ತದೆ ಅಂದ್ರೆ, ಅನೇಕ ಸಮಯ ಒಂದು ಒಳ್ಳೆ ಉದ್ದೇಶದಿಂದ ನಾವು ಪ್ರಾರಂಭಿಸ್ತೇವೆ, ಕ್ರಮೇಣವಾಗಿ ಅದು ಹಾಗೆ ಮುಂದುವರಿಯುವುದ್ರ ಬದಲಾಗಿ ನಾವು ಅನಾತ್ಮಿಕರಾದ್ರೆ, ಪ್ರಾಪಂಚಿಕರಾದ್ರೆ, ಹಣದಾಸೆ ಉಳ್ಳವರಾದ್ರೆ, ವಸ್ತುಗಳ ಆಸೆ ಉಳ್ಳವರಾದ್ರೆ, ಅಧಿಕಾರದ ಆಸೆ ಉಳ್ಳವರಾದ್ರೆ, ಸ್ಥಾನ ಮಾನ ಗೌರವಕ್ಕಾಗಿ ಅಪೇಕ್ಷೆ ಪಡುವುದಾದ್ರೆ ಎಷ್ಟರ ಮಟ್ಟಿಗೆ ದೇವರ ವಾಕ್ಯವನ್ನು ತಿರುಚಿ ಹೇಳುವವರಾಗ್ತೇವೆ, ಎಷ್ಟರ ಮಟ್ಟಿಗೆ ದೇವರ ವಾಕ್ಯವನ್ನ ಅಲ್ಲಗಳೆದು ಭಯ, ಆ ದೇವರ ವಾಕ್ಯವನ್ನ ಹೀಗೆ ತಪ್ಪಿ ಹೇಳಬಾರದು ಎಂಬತಕ್ಕಂಥ ಭಯವೂ ಕೂಡ ಇಲ್ಲದೆ ಎಷ್ಟರ ಮಟ್ಟಿಗೆ ಸರಾಗವಾಗಿ ಸುಳ್ಳು ಹೇಳಲಿಕ್ಕೆ ಒಬ್ಬ ಮನುಷ್ಯನು ಪ್ರಯತ್ನ ಮಾಡ್ತಾನೆ, ಅದ್ರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಅವರು ಶಾಪವನ್ನು ತಂದುಕೊಳ್ತಾರೆ ಎಂಬುದಕ್ಕೆ ಶಾಸ್ತ್ರಿಗಳು ನನಗೂ ಉದಾಹರಣೆಯಾಗಿದ್ದಾರೆ. ಎಷ್ಟೋ ಕಡೆ ನೀವು ನೋಡ್ತೀರಾ, ದುರ್ಬೋಧನೆ ಹೆಚ್ಚಾಗಿದೆ, ಸಭೆಯ ಸತ್ಯ ಬೋಧನೆ ಕಡಿಮೆಯಾಗಿದೆ. ಸತ್ಯ ಬೋಧನೆ ಯಾರು ಹೇಳ್ತಾರೋ ಅವರು ಪ್ರಸಿದ್ಧರಾಗುವುದಿಲ್ಲ. ಅನೇಕ ಸಮಯದಲ್ಲಿ ಜನರು ಗೌರವಿಸೋದಿಲ್ಲ. ವಾಕ್ಯ ಗೊತ್ತಿದ್ದವ್ರು ಅಷ್ಟೇ ಅವ್ರನ್ನ ಗೌರವಿಸ್ತಾರೆ, ಮಾನಿಸ್ತಾರೆ. ಇವತ್ಲೂ ಕೂಡ ಅಂಥದ್ದೇ ಒಂದು ದೊಡ್ಡದು ನಡೀತಾ ಇದೆ. ಜನರಿಗೆ ಇವತ್ತೇನ್ ಬೇಕು ಅಂದ್ರೆ ಸೇವರ ವಾಕ್ಯ ಅದರಲ್ಲಿ ಇದ್ದಂತೆ ಅದಕ್ಕಿಂತಲೂ ಹೆಚ್ಚಾಗಿ ಯಾವ ತಪ್ಪನ್ನು ಖಂಡಿಸಬಾರದು, ಎಚ್ಚರಿಸಬಾರದು. ದೇವರ ಆಶೀರ್ವದಿಸ್ತೇನೆ, ನೀವು ಕೇಳಿದ್ದೆಲ್ಲ ಕೊಡ್ತೇನೆ, ನೀವು ಮಾಡಿದ್ದೆಲ್ಲ ಸರಿ, ನೀವು ಏನೇ ಮಾಡಿ ದೇವರೇ ಕ್ಷಮಿಸು ಅಂತ ಹೇಳಿದ ತಕ್ಷಣ ಕ್ಷಮಿಸ್ಬಿಡ್ತೇನೆ, ಯಾಕಂದ್ರೆ ಕೃಪಾಳುವು ಕನಿಕರ ಉಳ್ಳವನು ಎಂಬುದಾಗಿ ಹೇಳ್ತಾರೆ. ಆತನು ದಹಿಸುವ ಅಗ್ನಿಯಾಗಿದ್ದಾನೆ ಎಂಬುದಾಗಿ ಅಪ್ಪಿತಪ್ಪಿಯೂ ಕೂಡ ಅವ್ರ ಬಾಯಿಂದ ಬರುವುದಿಲ್ಲ. ಅದಕ್ಕೆ ನಾವು ಪ್ರಾಸ್ಪರಿಟಿ ಗಾಸ್ಪಲ್ ಅಂತ ಕರಿತೇವೆ ಒಂದು ಸರಳ ಪದದಲ್ಲಿ. ಅಭಿವೃದ್ಧಿಯ ಸುವಾರ್ತೆ, ಬರೀ ಬ್ಲೆಸ್ಸಿಂಗ್ 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 ಹೀಗೆ ಹೇಳಿದ್ರೆ ಎಲ್ಲರೂ ಕೂಡ ಹಿಂಬಾಲಿಸ್ತಾರೆ. ಒಬ್ರು ಸೇವಕರು ಎಂಬುದಾಗಿ ಹೇಳಿಕೊಂಡವರು ಒಂದು ದೊಡ್ಡ ಕೂಟದಲ್ಲಿ ವಾಕ್ಯ ಮಾತಾಡಿ ಹೀಗೆ ಬರೀ ಆಶೀರ್ವಾದ, ನಿಮ್ಮ ಮಕ್ಕಳನ್ನ ಆಶೀರ್ವದಿಸ್ತೇನೆ, ನಿಮ್ಮ ಸಂತಾನವನ್ನ ಆಶೀರ್ವದಿಸ್ತೇನೆ, ನೀವು ಏನೇ ಮಾಡಿರಿ,
ಎಲ್ಲಾ ಶಾಪಗಳನ್ನು ಯೇಸು ಸ್ವಾಮಿ ತೆಗೆದುಹಾಕ್ತಾನೆ. ನೀವೇನ್ ಅಕ್ರಮ ಮಾಡಿದ್ದೀರೋ ಪರವಾಗಿಲ್ಲ, ದೇವ್ರು ನಿಮ್ಮನ್ನ ಆಶೀರ್ವದಿಸ್ತಾನೆ ಅಂತ ಹಿಂಗೆಲ್ಲ ಹೇಳಿದ್ರಿಂದ ಜನ ಕೇಕೆ ಹಾಕಿ ಸಿಳ್ಳು ಹೊಡೆದು ಕೂಗ್ಲಿಕ್ಕೆ ಶುರು ಮಾಡಿದ್ರು. ಕಡೆಯದಾಗ ಅವ್ರು ಹೇಳಿದ್ರು, ಈಗ ಕಾಣಿಕೆ ಎತ್ತುತ್ತೇವೆ ಎಂಬುದಾಗಿ. ಒಂದು ಕೂಟದಲ್ಲಿ 4 ಬಾರಿ ಕಾಣಿಕೆ ಎತ್ತಿದ್ರು. 4 ಬಾರಿ ಕಾಣಿಕೆ ಎತ್ತಿದ್ರು. ಅನೇಕರಲ್ಲಿ ಮೊದಲನೇ ಸಾರಿಗೆ ಅವ್ರು ತಂದಿದ್ದಂತ ಹಣವು ಖಾಲಿಯಾಗಿತ್ತು. 2ನೇ ಸರಿಗೆ ಎಲ್ರದು ಆಲ್ಮೋಸ್ಟ್ ಹೆಚ್ಚು ಕಡಿಮೆ 50% ಖಾಲಿಯಾಗಿ ಹೋಯ್ತು. 3ನೇ ಸರಿಗೆ 4ನೇ ಸರಿಗಂತೂ ಇಲ್ಲದೆ ಹೋಯ್ತು. ಅದು ಅರ್ಥ ಮಾಡಿಕೊಂಡಂತ ಬೋಧಕ ಏನ್ ಹೇಳ್ದಂದ್ರೆ, ಪರವಾಗಿಲ್ಲ, ದೇವರು ನಮಗೆ ತಂತ್ರಜ್ಞಾನ ಕೊಟ್ಟಿದ್ದಾನೆ, ನೀವು ಹಣ ತಂದಿಲ್ಲ ಅಂತ ನನಗೆ ಗೊತ್ತು, ಪರವಾಗಿಲ್ಲ, ನನ್ನ ಹತ್ರ ಸ್ಕ್ಯಾನರ್ ಇದೆ, ನೀವು ಸ್ಕ್ಯಾನ್ ಮಾಡಿ ಎಂಬುದಾಗಿ ಹೇಳಿ ಅವ್ರ ಜೊತೆಲಿ ಬಂದಿದ್ದಂತ ಅನೇಕ ಅನುಯಾಯಿಗಳು ಎಲ್ಲಾ ಕಡೆ ಸ್ಕ್ಯಾನರ್ ಹಿಡ್ಕೊಂಡು, ಕಾಣಿಕೆ ಎತ್ತುವ ರೀತಿಯಲ್ಲಿ ಸ್ಕ್ಯಾನರ್ ಹಿಡ್ಕೊಂಡು ಒಂದೊಂದ್ ಕಡೆ ಹೋದ್ರು. ಹಾಗೆ ಪಬ್ಲಿಕ್ ಆಗಿ ಹಾಗೆ ಮಾಡ್ತಿದ್ರಿಂದ ಅನೇಕರು ಹಾಕ್ಲಿಕ್ಕೆ ಮನಸ್ಸಿಲ್ದೆ ಹೋದ್ರು ಕೂಡ ಸ್ಕ್ಯಾನ್ ಮಾಡಿ ಹಣ ಹಾಕಕ್ ಶುರು ಮಾಡಿದ್ರು. 4ನೇ ಸರಿ ಕೂಡ ಹಾಗೆ ಮಾಡಿ ಅಲ್ಲಿಗೆ ಕೂಟ ಮುಗಿಸಿ ಹಣ ತಗೊಂಡು ಹೊರಟು ಹೋದ್ರು. ಇದನ್ನು ಒಂದು ಉದಾಹರಣೆ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಈ ತರದವರು 100 ಜನ ಇದ್ದಾರೆ ಪ್ರಿಯರೇ. ನನ್ನ ಹೊಟ್ಟೆ ಉರಿತದೆ. ಸತ್ಯವನ್ನ ಹೇಳ್ಬೇಕಾದಂತ ನೀವು ನಾನು ಮೌನವಾಗಿರ್ಬಾರದು. ನಾವು ಸ್ವರ ಎತ್ತಿ ದೇವರ ವಾಕ್ಯವನ್ನು ಘಂಟಾಘೋಷವಾಗಿ, ಅದು ಯಾರಿಗೆ ಇಷ್ಟವೋ ಅಲ್ವೋ, ದೇವರ ವಾಕ್ಯ ಹೀಗೇ ಹೇಳುತ್ತದೆ, ಯೆಹೋವನು ಇಂತೆನ್ನುತ್ತಾನೆ ಎಂಬುದಾಗಿ ಹೇಳ್ತಕ್ಕಂಥ ಧೈರ್ಯವನ್ನ ನಾವು, ಅದರಲ್ಲೂ ಸಹೋದರ ಸಭೆಗಳು, ನಾವು ಮಾಡ್ಬೇಕಾಗಿದೆ. ಕರ್ತನು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ಆಮೆನ್.